ಎಲ್ಲರಿಗೂ ನಮಸ್ಕಾರ. ಸಂಜೆಯ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದ ಸ್ವಾಗತ. ಮೈಸೂರು ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಸಂಶೋಧನಾ ಕೇಂದ್ರ, ಕನ್ನಡ ಸಂಘ, ಧಮನಿ 2024. ಈಗ ನಾಟಕ ಚಾಮಚಲುವೆ. ತಿಂಗಳಿಗೂ ಚಂದ ನಂಜನಗೂಡು ಗಂಧ ತುಂಬೈತೆ ಗುಡಿಗೆಲ್ಲ, ಗಂಧ ತುಂಬೈತೆ ಗುಡಿಗೆಲ್ಲ. ನಂಜುಂಡು ಅಪ್ಪ ನಂಜುಂಡು ನೆಲೆಗೊಂಡು, ಅಪ್ಪ ನಂಜುಂಡು ನೆಲೆಗೊಂಡು. ನಂಜುಂಡು ಸುಖನಿದ್ದೆ ಆನೆ ಬಂದಾರೆ ಅರಮನೆಗೆ, ಆನೆ ಬಂದಾವೆ ಅರಮನೆಗೆ. ನಂಜುಂಡು ಭಕ್ತರು ಬಂದವರೇ ದರ್ಶನಕ್ಕೆ, ಭಕ್ತರು ಬಂದವರೇ ದರ್ಶನಕ್ಕೆ. ರಥ ಮೊದಲ್ ಬಂದು ನಿಂತೈತೆ, ಅದಕ್ಕೆ ರಥ ಮುಂದೆ ಸಾಗಲ್ತು. ಆ ಮಲ್ಲನ್ ಮೂಲೆ ಬಂದ್ ಕೂಡ್ಲೆ ಆ ನಂಜುಂಡೇಶ್ವರನಿಗೆ ಆ ಚಾಮುಂಡಮ್ಮ ನೆನಪಾಗ್ತಾಳೆ. ಆಗ ಧೂಪ್ದಾರ್ತಿ ಮಾಡಿ ತೆಂಗಿನಕಾಯಿ ಒಡೆದ್ರೆ ಆ ಸ್ವಾಮಿ ಸಂತೃಪ್ತರಾಗ್ತಾರೆ. ಹಂಗಾದ್ರೆ ಚಾಮುಂಡಮ್ಮನ್ಗೆ ಪೂಜೆ ಮಾಡಿದ್ರೆ ನಂಜುಂಡೇಶ್ವರ ಉಂಟಾನ. ಮತ್ತಿನ್ನೇನು ತಡ, ಪೂಜೆ ಶುರುವಾಗಿ. ಚಾಮುಂಡಮ್ಮನಿಗೆ ನಂಜುಂಡೇಶ್ವರಿಗೆ ಈ ಚಾಮುಂಡೇಶ್ವರಿಗೂ ಈ ನಂಜುಂಡೇಶ್ವರಿಗೂ ಏನೆಲ್ಲ ಸಂಬಂಧ? ಒಳ್ಳೆ ಪ್ರಶ್ನೆ ಕೇಳ್ತಾ ಬಿಡ್ಲಾ? ಒಮ್ಮೆ ಚಾಮುಂಡಮ್ಮ ಮತ್ತು ನಂಜುಂಡೇಶ್ವರ ಇಬ್ರು ಎದುರು ಬದುರು ಆಗ್ತಾರಂತೆ. ಆಗ ಚಾಮುಂಡಮ್ಮ ನಂಜುಂಡೇಶ್ವರನನ್ನ ಕಂಡು ನಾಚಿ ನೀರಾಕ್ತಾಳಂತ್ರಪ್ಪೋ. ಕೇಳ್ಸ್ಕೊಟ್ರಪ್ಪೋ, ಇದು ಸಾಮಾನ್ಯ ಕಥೆ ಅಲ್ಲ, ಅಸಾಮಾನ್ಯ ಕಥೆ. ಒಮ್ಮೆ ಮಹಿಷಾಸುರನೆಂಬ ರಾಕ್ಷಸ ಶಿವನನ್ನು ಕುರಿತು ತಪಸ್ಸು ಮಾಡ್ತಿದ್ನಂತೆ. ಓ
ಪರಮೇಶ್ವರ. ಭಕ್ತ ಮಹಿಷ, ನಿನ್ನ ಭಕ್ತಿಗೆ ಮೆಚ್ಚಿದ್ದೇನೆ. ಏನು ನಿನ್ನ ಬೇಡಿಕೆ? ಕೇಳು ಭಕ್ತ. ಅಪ್ಪ ಭಗವಂತ, ನಿನ್ನ ದರ್ಶನ ಪಡೆದು ನಾನು ಪುನೀತನಾದೆ ದೇವ, ಪುನೀತನಾದೆ. ನನ್ನ ಆಸೆ ಈಡೇರುವುದೇ ದೇವ. ಯಾವ ಆಸೆ? ಕೇಳು ಭಕ್ತ. ನನಗೆ ಯಾರಿಂದಲೂ ಸಾವು ಬರಕೂಡದು. ಹುಟ್ಟು ಸಾವು ಎನ್ನುವುದು ನಿತ್ಯ ನಿರಂತರ ಕ್ರಿಯೆ. ಇದನ್ನ ತಡೆದರೆ ಕಾಲವನ್ನೇ ತಡೆದಂತೆ. ಇದೆಲ್ಲ ಆಗದು ಮಹಿಷ. ಪರಮೇಶ್ವರ, ಬೇಡಿದ ವರವನ್ನ ಕೊಡುವುದಾದರೆ ಕೊಡು. ಏನಿದು ಮಹಿಷ ನಿನ್ನ ವಿಚಿತ್ರ ವಾಂಛೆ? ಹೌದು ಮಹೇಶ್ವರ, ನನಗೆ ಯಾರಿಂದಲೂ ಸಾವು ಬರಕೂಡದು. ಕೇಳು ಭಕ್ತ, ಇಂಥ ಹಠ ಒಳ್ಳೆಯದಲ್ಲ. ನಿನಗೆ ಯಾರಿಂದ ಸಾವು ಬರಬೇಕು ಅದನ್ನ ಕೇಳು. ಹಾಗಾದರೆ ನನಗೆ ದೇವತೆಗಳಿಂದ, ಗಂಡಸರಿಂದ ಸಾವು ಬರಕೂಡದು. ಹೆಣ್ಣಿನಿಂದ ಸಾವು ಬರಬಹುದೇ? ಹೆಣ್ಣಿನಿಂದ ಸಾವು ಬಂದದ್ದೇ ಆದರೆ ನನ್ನ ಒಂದು ಹನಿ ರಕ್ತ ಈ ಭೂಮಿಯ ಮೇಲೆ ಬಿದ್ದದ್ದೇ ಆದರೆ ನನ್ನಂತಹ ಕೋಟ್ಯಾನು ಕೋಟಿ ರಕ್ಕಸ ಭ್ರಷ್ಟರೆಲ್ಲ ಹುಟ್ಟುಟ್ಟಿ ಬರಬೇಕು ದೇವ. ಇಂತಹ ವರವನ್ನು ದಯಪಾಲಿಸು ನನಗೆ ದೇವ, ದಯಪಾಲಿಸು. ನಿನ್ನಿಚ್ಛೆಯಂತೆ ಓರ್ವ ಕನ್ಯೆಯಿಂದ ನಿನ್ನ ಮರಣ ತಿಳಿದೆ. ಧನ್ಯನಾದೆ ದೇವ, ಧನ್ಯನಾದೆ. ತಥಾಸ್ತು. ವಿಷವನ್ನು ಉಂಡಿಸಿ ಅಮೃತವನ್ನು ಕುಡಿದವರಲ್ಲವಾ ನೀವು? ಹೇಡಿಗಳಂತೆ ಓಡುತ್ತಿರುವಿರಲ್ಲ. ನಿಲ್ಲೆ, ನಿಲ್ಲಿದೆ, ನಿಲ್ಲೆ. ಯಾವ ಲೀಲೆ? ಏನಾಯಿತು ನಿಮಗೆ? ಆ ಮಹಿಷನಿಗೆ ಅದೆಂತಹ ವರವನ್ನು ಕೊಟ್ಟಿರುವೆ ಮಹೇಶ್ವರ? ಹೆದರದಿರಿ. ಆ ದುಷ್ಟನ ಸಂಹಾರ ಓರ್ವ ಶಕ್ತಿಯಿಂದ ನಡೆಯುವುದು. ಎಲ್ಲವನ್ನೂ ಕಾಲವೇ ನಿರ್ಣಯಿಸುತ್ತದೆ. ಕಾಲವೇ? ಅದು ಹೇಗೆ? ಆ ದುಷ್ಟನ ಸಂಹಾರ ಓರ್ವ ಕನ್ಯೆಯಿಂದ. ತಿಳಿಯಿತೆ? ಪರಮಾತ್ಮ, ಆ ದುಷ್ಟನನ್ನು ಸಂಹರಿಸುವ ಆ ಧೀಮಂತ ಕನ್ಯೆ ಎಲ್ಲಿರುವಳು ದೇವ? ಸಮಯ ಬಂದಾಗ ಪ್ರತ್ಯಕ್ಷಳಾಗುತ್ತಾಳೆ. ದೇವ, ದೇವ, ಓರ್ವ ಕನ್ಯೆಯಿಂದ ಆ ದುಷ್ಟನ ಸಂಹಾರ ಅದಷ್ಟು ಸುಲಭವೇ? ನಮಗದುವೇ ವಿಸ್ಮಯ. ವಿಸ್ಮಯವೇ ಸರಿ. ಆ ಶಕ್ತಿಯಿಂದಲೇ ನಿಮಗೆ ಮುಕ್ತಿ. ಅವಳೇ ನಿಮ್ಮನ್ನು ಸಂರಕ್ಷಿಸುವಳು. ಅದೋ ನೋಡಿ, ಭೂಲೋಕದಲ್ಲಿರುವ ಉತ್ತರ ದೇಶದ ಉಜ್ಜಯಿನಿ ಅರಸನ ಸಪ್ತ ಹೆಣ್ಣು ಮಕ್ಕಳಲ್ಲಿ ಇಬ್ಬರು ಇತ್ತ ಬರುತ್ತಿದ್ದಾರೆ. 6 ಜನಕ್ಕಿಂತ ಚಿಕ್ಕವಳೆ ಚಾಮುಂಡಿ ಅಕ್ಕ, ಹೇಳಕ್ಕ, ಇಲ್ಲಿಗೆ ನಮ್ಮ ಪ್ರಯಾಣ ಕೊನೆಯಾಗಲಿ ತಂಗಿ. ನಾನಿನ್ನು ಮುಂದಕ್ಕೆ ಹೋಗಿ ಪಿರಿಯಾಪಟ್ಟಣದಲ್ಲಿರುವೆ. ಅಲ್ಲಿಯೇ ಸ್ಥಾನಗೊಂಡು ಭಕ್ತರಿಗೆ ದಾರಿ ತೋರುವೆನು. ಅಂದ ಹಾಗೆ ನೀನೆಲ್ಲಿ ಇರಬೇಕೆಂದುಕೊಂಡಿರುವೆ? ಹೇಳು ಅಕ್ಕ. ಅದೋ ನೋಡಲಿ. ಅಕ್ಕ, ಅಲ್ಲೊಂದು ಬೆಟ್ಟ ಕಾಣುವುದಿಲ್ಲವೇ? ಹೌದಲ್ಲ, ಕಾಣುತ್ತಿದೆ. ಅದು ಮಹಾಬಲೇಶ್ವರ ಬೆಟ್ಟ. ನಾನು ಅಲ್ಲಿಯೇ ಇರುವೆನಕ್ಕ. ತುಂಬಾ ಸೊಗಸಾಗಿದೆ ಆ ಬೆಟ್ಟ. ತಂಗಿ,
ದೇವಾನು ದೇವತೆಗಳೇ ಅವನನ್ನು ನೋಡಿ ಖಡಖಡ ನಡುಗುತ್ತಿದ್ದಾರೆ. ಅಂಥದರಲ್ಲಿ ನೀನು ಹೋಗಿ ಅಲ್ಲಿ ನೆಲೆಸಿದರೆ ಅವನಿಗೂ ನಿನಗೂ ಸಂಘರ್ಷವಾಗಿ ನಿನಗೆ ಕಷ್ಟವಾಯಿತೆಂಬ ಭಯ ಅಷ್ಟೇ ತಂಗಿ. ಅಕ್ಕ, ನನಗೆ ಕಷ್ಟವೇ? ನಾನು ಮಾತ್ರ ಅವನಿಗೆ ಅಂಜುವುದಿಲ್ಲ. ಬರಲಿ ಅಕ್ಕ, ಆ ಸ್ಥಳ ನನ್ನ ಮನೆಗೆದ್ದಿದೆ, ನಾನು ಅಲ್ಲಿಯೇ ಇರುವೆನಕ್ಕ. ಹಾ ಚಾಮುಂಡಿ, ನಾವೇಳು ಜನರಲ್ಲಿ ನೀನು ನಮ್ಮೆಲ್ಲರಿಗಿಂತ ಶಕ್ತಿಯುಳ್ಳವಳೆಂದು ನನಗೀಗ ಅರ್ಥವಾಗುತ್ತಿದೆ. ಚಾಮುಂಡಿ, ತಂದೆಯವರಿಗೆ ಶಾಸ್ತ್ರಿಗಳು ಹೇಳಿದ್ದಾರಂತೆ, ಈ ನಿಮ್ಮ ಮಗಳು ಒಬ್ಬ ದುಷ್ಟನನ್ನು ಸಂಹರಿಸಿ ನಾಡಿನ ಶಿಷ್ಟರನ್ನು ರಕ್ಷಿಸಿ ನಾಡ ದೇವತೆಯಾಗುತ್ತಾಳೆ, ಜಗವೇ ಮೆಚ್ಚುವಂತಹ ಮಗಳು ಎಂದಿದ್ದರು. ಅಕ್ಕ, ಆ ಮಾತು ಸತ್ಯವಾಗುವುದೇ? ಯಾಕಾಗಬಾರದು ಚಾಮುಂಡಿ, ಇದರಲ್ಲಿ ಜಯಶಾಲಿಯಾಗುವ ದೈವ ಬಲ ನಿನಗಿದೆ. ನಾನಿನ್ನು ಹೊರಡುತ್ತೇನೆ. ಆಗಲಿ ಅಕ್ಕಯ್ಯ, ನಿನ್ನ ಆಶೀರ್ವಾದ ಸದಾ ನನ್ನ ಮೇಲಿರಲಿ. ನಿನಗೆ ಜಯವಾಗಲಿ ತಂಗಿ. ಹೇಳು, ನಾನಿನ್ನು ಹೊರಡುತ್ತೇನೆ. ಮಹಾಬಲೇಶ್ವರ ಬೆಟ್ಟವನ್ನು ಸಂತಸದಿಂದ ಹತ್ತುತ್ತಾ ಚಾಮುಂಡಿ ಬರುತ್ತಿರುವಾಗ ನೀನು ಯಾರ ಅನುಮತಿ ಇಲ್ಲದೆ ಈ ಮಂಡಲವನ್ನು ಪ್ರವೇಶಿಸುತ್ತಿರುವೆಯಲ್ಲ, ನೀನು ಯಾರೇ? ನಾವು ಕೂಗಿ ಕರೆದರೂ ನೀನು ಮುಂದೆ ಮುಂದೆ ಹೋಗುತ್ತಿರುವೆಯಲ್ಲ, ನೀನು ಯಾರೇ? ನಮೋ ದೂತ, ನನ್ನನ್ನೇ ಕೇಳಲು ನೀನು ಯಾರು? ನಮ್ಮ ಮಂಡಲಕ್ಕೆ ಬಂದು ನಮ್ಮನ್ನೇ ಯಾರು ಎಂದು ಪ್ರಶ್ನಿಸುತ್ತಿರುವೆಯಲ್ಲ, ನೀನು ಯಾರೇ? ನಾನು ಯಾರಾದರೇನಂತೆ? ಮೊದಲು ನಿನ್ನ ಅರಸನನ್ನು ಕಳಿಸು. ನಮಗೆ ಆಜ್ಞೆ ಮಾಡುತ್ತಿರುವೆಯಾ? ನಾವು ಈ ಮಂಡಲದ ದ್ವಾರಪಾಲಕರು. ನಮ್ಮ ಒಪ್ಪಿಗೆ ಇಲ್ಲದೆ ಒಂದು ಹುಲ್ಲು ಕಡ್ಡಿಯೂ ಸಹ ಅಲುಗಾಡುವಂತಿಲ್ಲ. ಅದರಲ್ಲೂ ನಿನ್ನ ಪ್ರವೇಶ. ಏನಂತೆ? ನಿಮ್ಮ ಒಪ್ಪಿಗೆ? ಅದು ನನಗೆ? ಅದನ್ನ ನಿನ್ನೆಲ್ಲ ಇಟ್ಟುಕೋ. ನಿಮ್ಮ ಅವಧಾನವಾದಿತ್ತು. ಎಚ್ಚರ. ಅಬ್ಬಬ್ಬಾ, ಏನು ಸುಂದರವಾಗವಳೆ. ನೀನೇಕೆ ನಮ್ಮ ಅರಸರಿಗೆ ಪಟ್ಟದ ರಾಣಿಯಾಗಬಾರದು? ಏನು? ನಿಮ್ಮ ಅರಸನಿಗೆ ಪಟ್ಟದ ರಾಣಿಯಾಗಬೇಕೆ? ಅವನ ಪಟ್ಟಕ್ಕೆ ಚಟ್ಟ ಕಟ್ಟಲು ಬಂದಿರುವೆ. ಅಬ್ಬಬ್ಬಾ, ಈ ಕನ್ಯೆ ಭಾರಿ ಕನ್ಯೆಯೇ. ನೋಡಲು ಮಾತ್ರ ಭಾರಿ ಕನ್ಯೆ, ಮಾತಾಡಿದರೆ ಕತ್ತಿ ಹಿರಿದಾಗಿದೆ. ಇಲ್ಲವೇ ಒಕ್ಕರಿಸಿತು ಮಹಾಮಾಯಾವಿ ಹೆಣ್ಣು. ಏನಂದ್ರೆ ಓರ್ವ ಕನ್ಯೆಯಿಂದ ನಿಮಗೆ ಈ ಗತಿ? ಪ್ರಭು, ಹಾಗೆ ಅಸಾಮಾನ್ಯ ಹತ್ತಿದನ್ನ ಎಲ್ಲೂ ನೋಡಿಲ್ಲಪ್ಪ ಅಂತ ಹೆಣ್ಣನ್ನ. ಯಥಸ್ಥಿತ್ವೊಂದು ಹೆಣ್ಣಿನಿಂದ ನಿಮಗೆ ಈ ಗತಿ? ಆಕೆಯ ಗುಟ್ಟನ್ನು ಹಿಡಿದು ಎಳೆ ತರುವುದ ಬಿಟ್ಟು ಹೀಗೆ ಹೇಡಿಗಳಂತೆ ಬಂದಿರುವಿರಲ್ಲ, ನಿಮ್ಮನ್ನು ನೋಡಿದರೆ ನನಗೆ ನಿಮಗೆ ನಗು, ನಮಗೆ ಹೊಗೆ ಬಂದು ಕಣ್ಣು ಕಾಣದೆ ಓಡಿ ಬಂದು ಬಿಟ್ಟವು ಪ್ರಭು.
ನನ್ನ ಮಂಡಲದಲ್ಲಿ ನನ್ನೆದುರು ನಿಲ್ಲುವ ಒಂದು ಪ್ರಾಣಿಯೂ ಈ ತ್ರಿಲೋಕದಲ್ಲಿಲ್ಲ. ಆ ಮಹೇಶ್ವರನನ್ನೇ ಮೆಚ್ಚಿಸಿ ರಕ್ತ ಬೀಜಾಸುರ ಶಕ್ತಿಯ ಹೊರಪೊಡೆದ ನನ್ನನ್ನು ಯಾವ ಪರಾಕ್ರಮಿಗಳಿಂದಲೂ ಎದುರಿಸಲು ಸಾಧ್ಯವಿಲ್ಲ. ನೀವು ಹೇಡಿಗಳಂತೆ ಇಲ್ಲಿಯೇ ಇರಿ. ಅವಳದೆಂತಹ ಅಗ್ನಿಕನ್ಯೆ ಎಂದು ನಾನು ನೋಡಿಯೇ ಬಿಡುತ್ತೇನೆ. ಎಂತಹ ಪ್ರಾಗಲ್ಭ್ಯದ ಹೆಣ್ಣು ನೀನು! ಅಪ್ಪಪ್ಪಬ್ಬಾ! ನನ್ನನ್ನೇ ಧಿಕ್ಕರಿಸಿ ಹೋಗುತ್ತಿರುವಳಲ್ಲ ಈ ದುರಹಂಕಾರಿ. ಸೇವಕರೇ, ಹಿಡಿಯಿರಿ ಅವರನ್ನು. ನಿನ್ನ ಚಮತ್ಕಾರ ನಮ್ಮ ಮುಂದೆ ನಡೆಯಲಾರದು. ಎಲ್ಲಿಯ ಹೆಣ್ಣು ನೀನು? ಯಾವ ದುರ್ಗೆ ನೀನು? ಯಾವ ದುರ್ಗೆ ನೀನು? ಯಾವ ಸೀಮೆ ಹೆಣ್ಣು ನೀನು? ನಮ್ಮ ಮಂಡಲಕ್ಕೆ ಯಾಕೆ ಬಿಡುಗೈ ಹೇಳಿ ಸೇವಕರೇ. ನಮ್ಮ ಅರಸ ಮಹಿಷಾಸುರ ಈ ಮಂಡಲದ ಒಡೆಯ. ನೀನು ಒಟ್ಟಿ ಬರುವುದಾದರೆ ಬಾ. ನಿನ್ನ ಪುಣ್ಯಕ್ಕೆ ಸ್ವರ್ಗವೇ ಗರಗಿಳಿಯುವುದು. ಬಾಯೇ ಸುಂದರಿ. ನನ್ನಂಥ ಯೋಗಿನಿಯ ಕೈ ಹಿಡಿಯಲು ಬರುವುದಾ? ತರುಣಿ, ನಿನ್ನ ತುಂಬಿದ ತಾರುಣ್ಯ ನಿನ್ನನ್ನು ಹೀಗೆ ಆಡಿಸುತ್ತಿದೆ. ನನ್ನಂತಹ ಶೂರನಿಗೆ ಮನದರಸಿಯಾಗುವ ವಾಂಛೆ ಇಲ್ಲವೇನೇ ತರುಣಿ? ಏನಂದ್ರೆ ನಿನ್ನ ಮನದರಸಿಯಾಗಬೇಕೆ? ನಿನ್ನನ್ನು ನಂಬಿಕೆಯಿಂದ ಈ ಗರಗಿಳಿದು ಬಂದವಳು ನಾನು. ಎಲ್ಲೋ ಸೊಕ್ಕಿನ ಹೆಣ್ಣೆ, ನಿನ್ನ ಮರಣ ಓರ್ವ ತರುಣಿಯಿಂದ ಎಂದು ಆ ಶಿವನಿಂದ ನೀನು ವರ ಪಡೆದಿರುವುದು ಸತ್ಯ ಅಲ್ಲವೇ? ಕನ್ಯೆಯಿಂದ ಸಾಯುವ ವರ ಪಡೆದಿರುವ ನೀನು ಅತ್ಯಂತಹ ಶೂರನು. ಮುಚ್ಚ ಬಾಯಿ ಮೂರ್ಖ ಹೆಣ್ಣೆ. ನನ್ನನ್ನು ಮದುವೆಯಾಗುವೆಯೋ ಇಲ್ಲ ನಿನ್ನನ್ನು ಇಲ್ಲಿಯೇ ಮುಗಿಸಿ ಬಿಡಲೇ. ನಾನು ನಿನಗಾಗಿ ಬಂದಿರುವವಳಲ್ಲವೋ? ನಿನ್ನನ್ನು ನಿನ್ನನ್ನು ಮಣಿಸಲು ಬಂದಿರುವವಳು. ಕಂಡ ಹೆಣ್ಣುಗಳ ಕೆಣಕುವ ಅಧಿಕಾರ ನಿನಗಿಲ್ಲ. ಒಂದೇ ಒಂದು ಸಾರಿ ಬಾ, ನನ್ನನ್ನು ಅಪ್ಪು ಬಾ. ಮೊದಲು ನನ್ನೊಂದಿಗೆ ಸಮರಕ್ಕೆ ಸಿದ್ಧನಾಗು. ಬ್ರಹ್ಮದೇವ ಬಂದಾರಂತೆ, ಬ್ರಹ್ಮಾಂಡ ಬಂದಾರಂತೆ, ವಾಶಿಕ ಬಂದಾರಂತೆ, ತ್ರಿಶೂಲ ಬಂದಾರಂತೆ, ಮಹೇಂದ್ರ ಬಂದಾರಂತೆ, ಚಕ್ರವ ಬಂದಾರಂತೆ, ಕಂದನ್ನ ದೇವ ಮಹಾದೇವರೆಲ್ಲ ಚಕ್ರಗಳನ್ನೆಲ್ಲ ಅವರತ್ರ ಭೋಜನಗಳಿಗೂ ಚೆಂದಾಗಿ ನಡೆಸಿದರಂತೆ. ಕಂದನ್ನ ಕಂದನ್ನ ಕಂದನ ಕಂದನ
ಮಹಿಷನ ಒಂದೊಂದು ತೊಟ್ಟು ರಕುತದಿಂದ ಒಬ್ಬ ಪುರಾತನರು ಹುಟ್ಟುತ್ತಿ ಬಂದರು. ಒಬ್ಬಳೇ ಬೆಟ್ಟದ ಮೇಲೆ ರಾಕ್ಷಸರನ್ನು ಕೊಚ್ಚಿ ಕೊಚ್ಚಿ ಸಾಕಾಗಿ ಹೋದಳು ಚಾಮುಂಡಿಯು. ಸೌಭಾಗ್ಯದ ಮಹಿಷನ ಅಬ್ಬರಕ್ಕೆ ಇಡೀ ಬ್ರಹ್ಮಾಂಡವೇ ನಡುಗಿತು. ಇಡೀ ಜಗತ್ತೇ ಮೂಕ ವಿಸ್ಮಯದಿಂದ ಇವರ ಹೋರಾಟವನ್ನು ನೋಡುತ್ತಿತ್ತು. ಸೋತು ಬಸವಳಿದ ಚಾಮುಂಡಿಯು ಚಿಂತಿಸುತ್ತಾ ಆಗಸದೆಡೆಗೆ ದಿಟ್ಟಿಸುತ್ತಾ ತನ್ನ ಹಣೆಯ ಮೇಲಿನ ಬೆವರ ಹನಿಗಳನ್ನು ಮುತ್ತುಗಳನ್ನಾಗಿ ಮಾಡಿ ನೆಲಕ್ಕೆ ಎಸೆದಳು. ಬೆವರಿದ್ದ ಜಾಗದಲ್ಲಿಯೇ ಮೇಲೆದ್ದು ಬಂದ ಹೆಣ್ಣಿನ ಆಕೃತಿಯೊಂದು ಯಾರೇ ನೀನು? ನನ್ನನ್ನು ಅಕ್ಕಯ್ಯ ಎನ್ನುವೆಯಲ್ಲ? ನಾನು ನಿನ್ ತಂಗಿ ಉರ್ಕಾತಿ. ನೀನು ಹೇಗೆ ನನ್ನ ತಂಗಿ ಆಗುವೆ? ಅದೇನಕ್ಕ ಈಗ ಹೇಳ್ತಿ? ನಿನ್ ಪಾಠ ನೋಡಿ ನಿನಗೆ ಕೈ ಜೋಡಿಸಲೆಂದೇ ಆ ಭಗವಂತ ನನ್ನನ್ನು ಇಲ್ಲಿಗೆ ಕರೆತಂದಿದ್ದಾನೆ. ನಿನ್ನ ಬೆವರ ಹನಿಗಳಿಂದ ಎಚ್ಚರಗೊಂಡ ನಾನು ಶ್ರಮಿಕ ಶಕ್ತಿಯೊಂದೇ ಆ ದುಷ್ಟನ ಸಂಹಾರ ಸಾಧ್ಯವೆಂದು ಸಾಬೀತುಗೊಳಿಸಲು ಬಂದಿರುವೆ. ಅದು ಹೇಗೆ? ಇದೋ ನೋಡು ನನ್ನ 7 ನಾಲಿಗೆಯನ್ನು. ಈ 7 ನಾಲಿಗೆಯನ್ನು ಮಂಡಲದ ಮೇಲೆಲ್ಲ ಹಾಕಬಹುದು. ಆಗ ಆ ದುಷ್ಟ ಮಹಿಷನ ಒಂದೊಂದು ತೊಟ್ಟು ರಕ್ತ ಭೂಮಿ ಮೇಲೆ ಬೀಳದಂತೆ ನಾನು ಹೀರಿಕೊಳ್ಳುವೆ. ಅವನು ಮತ್ತೆ ಹುಟ್ಟಲಾರನು. ಅವನ ರಕ್ತವನ್ನು ಕುಡಿದ ಮೇಲೆ ಅವನು ಮತ್ತೆ ಹುಟ್ಟುವುದು ಎಲ್ಲಿಂದ ಬಂತು? ಆರಂಭಿಸ ನಿನ್ನ ಕಾಳಗವನ್ನು. ನೋಡಿಕೊಳ್ಳುವೆ ನಾನು ಅವನ ರಕ್ತವನ್ನು. ನನ್ನ ನಾಲಿಗೆ ಮೇಲೆ ನಿಂತುಕೊಂಡು ನೀನು ಯುದ್ಧವ ಮಾಡಕಯ್ಯ ಎಂದಳೆ ಗುರುಕಾತಿ. ನನ್ನ ಕಾನನ, ನನ್ನ ಕಾನನ, ನನ್ನ ಕಾನನ, ನನ್ನ ಕಾನನ, ನನ್ನ ಕಾನನ. ಜಂಘಾಬಲವೇ ಅಡಗಿದ್ದ ಚಾಮುಂಡಿಗೆ ಉರುಕಾತಿ ಮಾತಿನಿಂದ 100 ಆನೆ ಬಲ ಬಂದಂತಾಗಿ ತಾಯಿ ಚಾಮುಂಡಿಯು ಸೆಟೆದು ನಿಂತಳು. ಆಗ ಮಹಿಷನು ಕೋರೆ ಹಲ್ಲು ಗಿಂಜುತ್ತಾ ನಾಯಿಯಂತೆ ನಾಲಿಗೆಯನ್ನು ಬಿಟ್ಟು ಮೀಸೆಯನ್ನು ಕುಳಿಸುತ್ತಾ ಬರುತ್ತಿರುವಾಗ ಮಹಿಷನು ಭೂಮಿಯನ್ನು ಬಿಟ್ಟು ತನಗರಿವಿಲ್ಲದಂತೆ ಉರುಕಾತಿಯ ನಾಲಿಗೆ ಮೇಲೆ ಬಂದು ನಿಂತನು.
ಬೆಟ್ಟದ ತಪ್ಪಲಿನಲ್ಲಿ ಅದೋ ಅಲ್ಲಿ ಕಾಣುವ ಉತ್ತನಹಳ್ಳಿಯಲ್ಲಿ ಸ್ಥಾನಗೊಂಡು ಉತ್ತನಹಳ್ಳಿ ಉರ್ಗಾತಿ ಎಂದು ಹೆಸರಾಗು. ನಿನ್ ಬೈಕನೆ ನನ್ ಬೈಕೆ ಕಣಕ್ಕ. ಪ್ರತಿ ವರ್ಷ ಎಲ್ಲಾ ಉತ್ಸವಗಳು ನನಗೆ ನಡೆಯುವಂತೆ ನಿನಗೂ ನಡೆಯಲಿ. ಹಾಗೆ ಆಗಲಿ ಅಕ್ಕಯ್ಯ. ನಿನ್ನ ಕಷ್ಟ ಸುಖಕ್ಕೆ ನನ್ನನ್ನ ಮರಿಬೇಡ. ನೆನೆದಾಗೊಮ್ಮೆ ಒಂದು ಕೂಗಾಕು, ಓ ಉತ್ತಳಿ ಮಾರಮ್ಮ ಎಂದು ಓಡೋಡಿ ಬರುವೆ. ಹಾಗೇ ಆಗಲಿ ತಂಗಿ, ಸುಖವಾಗಿ ಹೋಗಿ ಬಾ. ಉತ್ತನಹಳ್ಳಿ ಉರ್ಗಾತಿ ಎಂದು ಎಲ್ಲೆಲ್ಲೂ ನಿನ್ನ ಹೆಸರು ಪಸರಿಸಲಿ. ಹಾಗೆ ಆಗಲಿ ಅಕ್ಕಯ್ಯ. ಕುಣಿದು ಬಾರಕ್ಕಯ್ಯ, ಕುಣಿದು ಬಾರೆ. ಚಟ್ಟಾಗಿ ಮುಗಲವೇ ಕುಣಿದು ಬಾರೆ. ಕುಣಿದು ಬಾರಕ್ಕಯ್ಯ, ಕುಣಿದು ಬಾರೆ. ಚಟ್ಟಾಗಿ ಮುಗಲವೇ ಕುಣಿದು ಬಾರೆ. ಬೆಟ್ಟಾಗ ಗಟ್ಟಿಗಾಗಿ ಕುಣಿದು ಬಾರೆ. ಮನುಷ್ಯಾಸ್ತ್ರನ ಕೊಂಡು ಕುಣಿದು ಬಾರೆ. ಮೈಸೂರಲ್ಲಿ ನೆಲೆಗೊಂಡ ಬೆಟ್ಟಾಗ ಚಿಂತಾಣೆ ಬಾರೆ. ಕುಣಿದು ಬಾರಕ್ಕಯ್ಯ, ಕುಣಿದು ಬಾರೆ. ಬೆಟ್ಟಾಗ ಚಾಮುಂಡಿ ಕುಣಿದು ಬಾರೆ. ಕುಣಿದು ಬಾರಕ್ಕಯ್ಯ, ಕುಣಿದು ಬಾರೆ. ಬೆಟ್ಟಾಗ ಚಾಮುಂಡಿ ಕುಣಿದು ಬಾರೆ. ದೇವಾನುದೇವತೆಗಳ ಅಭಿಷ್ಟೆಯನ್ನು ಈಡೇರಿಸಿದ ಚಾಮುಂಡಿಯು ನೀರಿನಲ್ಲಿ ಕಲ್ಲು ಕರಗುವ ಸಮಯ. ಆ ನಡುಬೆಟ್ಟದಲ್ಲಿ ಚಾಮುಂಡಿಯು ಸುತ್ತಲೂ ನೋಡಿ ಕಬಿನಿ ಕಾವೇರಿ ಸಂಗಮದಲ್ಲಿ ರಕ್ತವನ್ನು ತೊಳೆದುಕೊಳ್ಳಲು ಚಾಮುಂಡಮ್ಮನು ಹಕ್ಕಿಯ ಗಲಗೆಲ್ಲ, ಪಕ್ಷಿಯ ಗಲಗೆಲ್ಲ, ಮಕ್ಕಳ ಗಲಗೆಲ್ಲ, ಮನಸಾರ ಗಲಗೆಲ್ಲ, ಗಂಗನ ಕಾನನ, ಗಂಗನ ಕಾನನ, ಗಂಗನ ಕಾನನ, ಗಂಗನ ಕಾನನ, ಗಂಗನ ಕಾನನ. ಜಲ ಜಲಕೀಯರುವ ಜಲಕ್ರೀಡೆ ಮಾಯಾದ ಸಫಲ ಒಂದು ಹಗಲೆಲ್ಲ ನನ್ನ ಮನದಲ್ಲಿ ಕಾರ್ತಿಕ ಇವಳೇ ಅನ್ಸುತ್ತೆ. ಈಗ ಅವಳಾಗ ನನ್ನ ಭಾಗ್ಯಕ್ಕೆ ಒದಗಿ ಬಂದವಳೆ. ಅವಳ ಸೌಂದರ್ಯಕ್ಕೆ ನಿಬ್ಬೆರಗಾಗಿ ಸೋತು ಶರಣಾಗಿ ನಂದಿ ಕಂಬದಂತೆ ನಿಂತಿದ್ದಾನೆ ನಂಜುಂಡ ಸ್ವಾಮಿಯು. ಇವನ್ಯಾರಪ್ಪ ಹಾವಿ ಧರಿಸಿ ಪಂಚಾಂಗ ಹಿಡಿದು ಬಂದವನೇ. ಹೊಣೆಯಲ್ಲಿ ವಿಭೂತಿ ಬೇರೆ ಹೊಳಿತಾ ಇದೆ. ವಯಸ್ಸಾದ್ರೂ ಚೆಲುವು ಮಾಸಿಲ್ಲ. ನಾನು ನಂಜುಂಡೇಶ್ವರ. ಜನ ನನ್ನನ್ನು ವೈದ್ಯ ನಂಜುಂಡ, ವೈದ್ಯ ನಂಜುಂಡ, ಧನವಂತ್ರಿ ನಂಜುಂಡ ಎಂದೇ ಕರೆಯುತ್ತಾರೆ. ಹೌದಾ? ಯಾಕೆ ಕರೀತಾರೆ? ಹೇಳ್ತೀನಿ. ಶ್ರೀರಂಗಪಟ್ಟಣದ ರಾಜನ ಆನೆಗೆ ಕಣ್ಣು ಬರೆಸಿದ್ದೆ. ಆಗಲಿಂದ ಜನ ನನ್ನನ್ನು ಅವರೋಗದ ವೈದ್ಯ ಎಂದೇ ಕರೆಯುತ್ತಾರೆ. ವೈದ್ಯನಾದ್ರೇನಂತೆ, ನಾನು ಮನುಷ್ಯನಲ್ವೇನು? ಆದ ಕಾರಣ ಭೋಗ ನಂಜುಂಡನಾದೆ. ಗಡಿಗೆ ಬಾಯಿ ಮುಚ್ಚಿಸ್ಬೋದು, ಹಾಗಂತ ಜನರ ಬಾಯಿ ಮುಚ್ಚಿಸೋಕಾಗುತ್ತೆ. ಅದೆಲ್ಲ ಇರ್ಲಿ, ನೀನೆಲ್ಲಿಂದ ಬಂದಿರುವೆ ಚಂದುಳ್ಳಿ ಚೆಲುವೆ? ಸರಿ ಹೊತ್ತಿನಲ್ಲಿ ಅದು ನಾನು ಮೀಯುತ್ತಿರುವಾಗ ನನ್ನ ಕೈ ಹಿಡಿಯಲು ಬಂದ ನೀವ್ಯಾರು ಸ್ವಾಮಿ? ಹೇಳ್ತೀನಿ ನಿಧಾನ. ನಾನು ನಂಜುಂಡೇಶ್ವರ. ನಂಜನ್ನು ಕುಡಿದು ಅರಗಿಸಿಕೊಂಡಿರುವುದರಿಂದ ಜನ ನನ್ನನ್ನು ನಂಜುಂಡ ಎಂದು ಕರೆಯುತ್ತಾರೆ. ಅಷ್ಟಲ್ಲದೆ ನಂದಕಾಸುರನೆಂಬ ರಕ್ಕಸನನ್ನು ಸಂಹರಿಸಿದ್ದೆ ನಾನು. ನೋಡಿದ್ರೆ ಯಾವುದೋ ಮಠದ ಸ್ವಾಮಿ ಇದ್ದಂಗಿದ್ದೀರಿ. ಹಾಗೆ ಅನ್ಕೋ. ನಾನು ರಾತ್ರಿ ಮಾತ್ರ ಸಸ್ಯಗಳ ಎಲೆ ತರಕ್ಕೆ ಬರ್ತೀನಿ, ರಸ ತಯಾರಿಸೋಕೆ. ಸಂಗಮದ ನೀರು ಸ್ಫಟಿಕದಂತಿರುತ್ತದೆ. ಕೊಂಡಲಿನಲ್ಲಿ ನೀರು ಒಯ್ಯಲು ಬಂದೆ. ನೀರು ರಕ್ತಮಯವಾಗಿತ್ತು. ಅದನ್ನ ನೋಡುತ್ತಾ ಬಂದರೆ ನೀನು ಕರಚಲುವೆ ನಿಂತಿದ್ದೆ. ಓ, ಹಾಗಾದ್ರೆ ನಂಜನ್ನು ಉಂಡ ನಂಜುಂಡೇಶ್ವರ ನೀವೇನಾ? ಮತ್ತೆ ಏನ್ ಅನ್ಕೊಂಡಿ ನನ್ನ? ಅದು ಬಿಡು, ನೀ
ಚಂದುಳ್ಳಿ ಚೆಲುವೆ? ನನ್ನ ಹೆಸರು ಚಾಮುಂಡಿ. ಉತ್ತರ ದೇಶದ ಬಿಚ್ಚಳರಾಯನ ಕಿರಿಮಗಳು. ಮಹಿಷಾಸುರನನ್ನು ಸಂಹರಿಸಿದ ಮೇಲೆ ಜನ ನನ್ನನ್ನ ಚಾಮುಂಡಮ್ಮ ಚಾಮುಂಡಮ್ಮ ಎನ್ನುತ್ತಾರೆ. ಓ, ಇದೋ ಸಮಾಚಾರ. ನಿಮ್ಮಪ್ಪ ಅದೇ ಬಿಜ್ಜಳರಾಯ ನನಗೆ ಸೋದರ ಮಾವ ಆಗ್ಬೇಕು. ಅಂದ್ರೆ ಸಾಲಾವಳಿ ಆಗ್ಬೇಕು ಕಣಮ್ಮಿ. ನಾನಾ ಸ್ವಾಮಿ? ಅಂದ್ರೆ ಒಪ್ಪೆಸರಿನ ಸಂಬಂಧ ಕೂಡ್ ಬಂತು. ಅದು ಹೇಗೆ? ನಾನು ನಂಜುಂಡ, ನೀನು ಚಾಮುಂಡಿ. ಡ ಡಿ ಒಳ್ಳೆ ಜೋಡಿ. ಹಂಗಂದ್ರೆ ನಾನು ರಕ್ಕಸನ ಕೊಂದವನು, ನೀನು ರಕ್ಕಸನನ್ನು ಕೊಂದವಳು ಅಂತ ಹೇಳಕ್ ಬಂದೆ. ಸ್ವಾಮಿ, ನಾನ್ ನಿಮಗೆ ಎಲ್ಲಿಯ ಸೋದರಿಗೆ ಸಾಲಾವಳಿ ಆಗಬೇಕು? ಅಯ್ಯೋಯ್ಯೋ, ಆ ಕಳ್ಳು ಬಳಿ ಸಾಲು ಬಳಿ ಕಣಮಿ. ಅಂದ್ರೆ ನಿಮ್ಮ ಕುಟುಂಬದಿಂದ ಹೆಣ್ಣು ತರಬಹುದಾದ ಸಂಬಂಧ ಅಂತ. ಕೇಳು, ನಿಮ್ಮಪ್ಪ ಅದೇ ನನಗೆ ಸೋದರ ಮಾವ, ಅವನ ಅಣ್ಣನ ಹೆಂಡತಿಯ ತಂಗಿ ಮಗನ ಗಂಡನ ಸೊಸೆ ಇದ್ದ. ದೊಡ್ಡತ್ತಿಗೊಬ್ಬ ಚಿಕ್ಕ ತಾಯಿ, ಚಿಕ್ಕ ತಾಯಿಗೊಬ್ಬ ದೊಡ್ಡ ತಾಯಿ, ದೊಡ್ಡ ತಾಯಿ ತಂಗಿ ಮಗನ ಗಂಡನ ಚಿಕ್ಕತ್ತಿ ವಾರಗಿತ್ತಿಯ ದೊಡ್ಡ ಮಗಳ ಚಿಕ್ಕ ಮಗಳನ್ನು ನಿಮ್ಮೂರಿಗೆ ಕೊಟ್ಟಿದ್ದಾರೆ. ಈ ಕಳುವಳಿ ಸಾಲಿಗೆ ಅರ್ಥವಾಗಬೇಕಂದ್ರೆ ಇನ್ನೂ ಒಂದು ದಿವಸ ಹೋಗ್ಬೇಕಂತ. ನಿಜವಾಗ್ಲೂ ನಂಗೆ ಅರ್ಥವಾಗಿಲ್ಲ ಸ್ವಾಮಿ. ನನಗೇ ಅರ್ಥ. ಅದಕ್ಕೆ ಇನ್ನೊಂದು ಅರ್ಥ ಇದ್ರೆ ಹೇಳಿ, ತಿಳ್ಕತೀನಿ. ಇನ್ನೊಂದು ಅರ್ಥದಲ್ಲಿ ಹೇಳ್ಬೇಕಂದ್ರೆ ಮನುಷ್ಯನಲ್ಲಿ 3 ಗಣಗಳಿರ್ತವೆ. ಒಂದು ಮನುಷ್ಯ ಗಣ, ಇನ್ನೊಂದು ರಾಕ್ಷಸ ಗಣ, ಮಗದೊಂದು ದೇವಗಣ. ನಮ್ಮಿಬ್ಬರ ನಾಮಬಲದಿಂದ ನೋಡಿದರೆ 32 ಗುಣಗಳು ಕೂಡಿ ಬರ್ತದೆ. ಸಾಲಾವಳಿ ಕೂಡಿ ಬರಬೇಕಂದ್ರೆ ಬರೀ 18 ಗುಣಗಳು ಕೂಡಿ ಬಂದ್ರೆ ಸಾಕು. ನಿಮಗಿನ್ನು ಕಂಕಣ ಬಲ ಕೂಡ್ ಬಂದಿಲ್ಲ ಸ್ವಾಮಿಯವರ? ನನ್ನ ಬುಡಕ್ಕೆ ಬಂತಲ್ಲ. ನೀನ್ ಹೀಗೆ ಕೇಳ್ಕೊಂತ ಗೊತ್ತಿದ್ ಕಣಮ್ಮಿ. ನನಗೂ ಒಂದಲ್ಲಂದ್ರೆ ಎರಡು ಕಂಕಣ ಬಲ ಜೊತೆಯಾಗೆ ಕೂಡಿ ಬಂದಿತ್ತು. ಒಂದು ಹೆಂಡತಿ ಅಲ್ಲ, ಒಂದು ಕಣ್ಣಲ್ಲ, ಒಂದು ದುಂಡು ದೇವಿರಮ್ಮ, ಇನ್ನೊಂದು ಪಟ್ಟದ ಪ್ರಾಯದ ಪಾರ್ವತಿ. ಒಬ್ರಲ್ಲಂದ್ರೆ ಇಬ್ರು ಹೆಂಡ್ರು ನನಗೆ ಅಟೆಯ. ನೀನು ಸುಂದರಾಂಗಿ, ನಿನ್ನಂತ ರೂಪರಾಶಿ ಎಲ್ಲಾದ್ರೂ ಸಿಗೋದುಂಟ? ನಾನೆಂದು ಇಬ್ರೆಂಡ್ರ ಮೇಲೆ ಬರಲ್ಲ ಸ್ವಾಮಿ, ಬರಲ್ಲ. ಇಬ್ರೆಂಡ್ರಿದ್ರು ನನಗ್ ತಾಳಿ ಕಟ್ಟೋರ ನೀವು? ಅಯ್ಯೋ ಚಾಮಾಯಿ, ಸತ್ಯವನ್ನು ಹೇಳಿದ್ರು ನೀನ್ ನನ್ ಸ್ವತ್ತಾಗ್ಲಿಲ್ವಲ್ಲಿ. ನಾನೇ ನಿನ್ನವನಾಗಿರುವಾಗ ತಾಳಿ ಯಾಕೆ ಕರಿಮಣಿ ಕಟ್ಟಿದ್ರೆ ಸಾಕಾಗಲ್ವೇ? ಕರಿಮಣಿ ಕಟ್ಕೊಂಡು ಹಾಗೆ ಇಲ್ಲ ನಾನು. ಹಾಗಲ್ಲ ಚಾಮಾಯಿ, ತಾಳಿಯಿಂದ ಬೇರೆ ಯಾರಾದ್ರೂ ನೋಡಿದ್ರೆ ಗಂಡನ ಹೆಸರು ಕಡಿಮೆ ಆಗುತ್ತಂತೆ. ಅದಕ್ಕೆ ಕರಿಮಣಿ ಕಟ್ಟಿದ್ರೆ ಸಾಕು. ನನ್ನನ್ನು ನಂಬುವೆ ಚಾಮುಂಡಿ? ಇಬ್ರೆಂಡ್ರಿರೋರು ನೀವು ಸ್ವಾಮಿ. ನಿಮ್ಮನ್ ಗಂಡನ್ ಮಾಡ್ಕೊಂಡ್ರೆ ನೀವು ಗಂಡನ, ನಾನು ಹೆಂಡತಿನ ಸ್ವಾಮಿ. ಯಾಕಾಗಲ್ಲ, ನಾನೇ ನಿನ್ನ ಗಂಡ, ನೀನೇ ನನ್ನ ಹೆಂಡತಿ. ಯಾಕೆ ಶಿವ ಗಂಡನ ಮಾಡಿಕೊಂಡಿಲ್ವಾ? ಹಾಗೆ ಪ್ರಪಂಚದಾಗ ನೀನೊಬ್ನೇ ಗಂಡಸಲ್ಲ ಸ್ವಾಮಿ, ಬೇಕಾದಷ್ಟು ಗಂಡಸರಿದ್ದಾರೆ. ಹೋಗಿ ಸ್ವಾಮಿ, ಸುಮ್ನೆ ಮುಂದೋಗಿ. ಹಾಗಂತ ಹೇಳಿಲ್ಲ ಚಾಮಯ್ಯ. ನೋಡು, ನನ್ನಂತ ಒಳ್ಳೆ ಹೆಸರಿನ ಗಂಡಸು ಸಿಗಬೇಕಂದ್ರೆ ಇಲ್ಲೇ ಕೇಳು, ಯಾರಾದ್ರೂ ಇದ್ದೀರಪ್ಪ? ಎಲ್ಲ ಈ ದುರಾಸೆ. ನಿನ್ನನ್ನು ಅರ್ಥ ಮಾಡ್ಕೊಂಡಿರೋಳು ಅಂದ್ರೆ ಅದು ನಾನೇ ಕಣಮ್ಮಿ. ನಿನ್ನೆಂಟ್ರು ನನ್ನ ಸುಮ್ನೆ ಬಿಟ್ಟಾರ ಸ್ವಾಮಿ. ನಾನ್ ಮಾತ್ರ ನಿಮ್ಮನ್ನ ಒಪ್ಕೊಳ್ಳಲ್ಲ. ಆ ಸೌದಿರ್ ಮಸಾಲ ತಂದ್ ಮಾಡಿದ್ದೀರಿ ನಂಗೆ. ಹೇಗೆ ನೀನು ನನ್ನ ಜೀವನಕ್ಕೆ ಬಂದ ಮೇಲೆ ಅವ್ರು ಎಲ್ಲಿವರು? ನಿನ್ನ ಸ್ಥಾನ ನಿನಗೆ, ಅವ್ರ ಸ್ಥಾನ ಅವ್ರಿಗೆ. ನೀವೇನೇ ಅಂದ್ರು ನಂಗೆ ಒಪ್ಪಿಗೆ ಆಗಲ್ಲ ಸ್ವಾಮಿ. ನೀವು ಮುಂದೆ ಹೋಗಿ. ಹೋಗಕ್ ಬಂದಿಲ್ಲ ಚಾಮಾಯಿ, ನಿನ್ನನ್ನ ಪಡೆಯೋಕೆ ಬಂದಿರೋದು. 3ನೇ ಪತ್ನಿ ಸ್ಥಾನ ನಂಗೆ ಬೇಡ ಸ್ವಾಮಿ, ಬೇಡ. ಹೆಸರಿಗಷ್ಟೇ 3ನೇ ಕಣಮ್ಮಿ. ನಿನ್ನ ಶಕ್ತಿ ಸಾಮರ್ಥ್ಯದಲ್ಲಿ ನೀನೇ ನನ್ನ ಪಟ್ಟದ ರಾಣಿ. ದೊಡ್ಡ ಮೀನು ಯಾವಾಗಲೂ ಸಣ್ಣ ಮೀನನ್ನ ತಿನ್ನುತ್ತೆ, ಸಣ್ಣವರನ್ನಾಗೆ ಇರಿಸುತ್ತೆ. ಹಾಗಲ್ಲ ಚಾಮಾಯಿ, ಎಳೆ ಕರು ಯಾವಾಗಲೂ ಎಳೆದಾಗೇ ಇರ್ತದ. ನೀನು ಹಾಗೆ ಬೆಳೆದ ದೊಡ್ಡವಳು ಆಗ್ತೀಯ. ಅಯ್ಯೋ, ಏನು ಹೇಳ್ಬೇಡಿ, ಕಟ್ಟ ಕಡೆ ಹೇಳ್ತೀನಿ. ನೀವು ಬಂದ ದಾರಿ ವಾಪಸ್ ಹೋಗಿ. ಎಲ್ಲರೂ ನೆಮ್ಮದಿಯಿಂದಲೇ ಇರೋಣ. 3ನೇ ಹೆಣ್ಣಿಗೆ ಮನಸ್ಸು ಮಾಡಿದ ಮೇಲೆ ಸರ್ವ ಒಂದಕ್ಕೂ ನೆರವಾಗ್ಬೇಕು.
ಇಷ್ಟು ಪರೀಕ್ಷೆಯ ಇಷ್ಟೊಂದು ಪೀಡಿಸ್ತೀಯ ನನಗೆ? ಇದು ಪರೀಕ್ಷೆ ಅಲ್ಲ ಸ್ವಾಮಿ, ಇದು ಜೀವನ, ಬದುಕು. ಜೀವನದ ಪರೀಕ್ಷೆಯಲ್ಲಿ ನೀನು ಗೆದ್ದೇ ಗೆಲ್ಲುತ್ತಿ, ಆ ನಂಬಿಕೆ ನನಗಿದೆ. ನೋಡು, ಕಪಿಲೆಯ ಮೇಲೆ ಆಣೆ ಮಾಡಿ ಹೇಳುತ್ತೇನೆ, ನಮ್ಮ ಈ ಸಂಬಂಧಕ್ಕೆ ಈ ಸಂಗಮವೇ ಸಾಕ್ಷಿ. ಹಾಗಾದರೆ ಎರಡು ಕಣ್ಣು ಕಣ್ಣಲ್ಲ, ಇಬ್ರೆಂಡ್ರು ಹೆಂಡ್ರಲ್ಲ ಅಂತ ಮೂರನೇ ಕಣ್ಣು ತೆರೆಯೋಕೆ ಹೊರಟಿರುವಿರಾ? ಮೂರನೇ ಕಣ್ಣು ತೆರೆಯೋಕೆ ಕಾರಣವೇನಂತ ಮುಂದೆ ನಿನಗೆ ಗೊತ್ತಾಗುತ್ತೆ. ಸದ್ಯಕ್ಕೆ ಇಂದಿನದನ್ನು ಯೋಚಿಸೋಣ. ನನ್ನನ್ನು ಸಂಪೂರ್ಣವಾಗಿ ಅರ್ಥ ಮಾಡ್ಕೊಂಡಿರೋಳು ಅಂದ್ರೆ ಅದು ನೀನೇ ಕಣಮ್ಮಿ. ಮೂರನೇ ಹೆಣ್ಣಿಗೆ ಮನಸ್ಸು ಮಾಡಿದ್ಮೇಲೆ ಆಪತ್ತು ವಿಪತ್ತಿಗಾಗಿ ದಿನಕ್ಕೊಪ್ಪತ್ತು ನೀವು ಬೆಟ್ಟಕ್ಕೆ ಬರೋದು ಸಾಧ್ಯನಾ ಸ್ವಾಮಿ? ಯಾಕಾಗಲ್ಲ? ಕಣ್ಣಿಗೆ ದೂರ ಆದ್ರೂ ಕಾಲಿಗೆ ದೂರ ಅಲ್ಲ, ಮನಸ್ಸಿಗಂತೂ ದೂರ ಅಲ್ಲವೇ ಅಲ್ಲ. ನೆನೆದವರ ಮನದಲ್ಲಿ ಎಂಬಂತೆ ನೀನು ನೆನೆಸಿಕೊಂಡ ಕ್ಷಣ ನಿನ್ನ ಮುಂದೆ ಪ್ರತ್ಯಕ್ಷನಾಗ್ತೀನಿ ಚಾಮಾಯಿ. ನನಗೂ ಸಮಾನ ಸ್ಥಾನಮಾನ ಒದಗಿಸ್ಬೇಕು. ಇಬ್ರೆಂಡಿರುವಾಗ ನನ್ನ ಸ್ಥಾನ ಏನು ಸ್ವಾಮಿ? ಮತ್ತದೇ ಪ್ರಶ್ನೆ ಕೇಳ್ತೀಯಲ್ಲಮ್ಮಿ. ನಿನ್ನ ಸ್ಥಾನ ನಿನಗೆ, ಅವ್ರ ಸ್ಥಾನ ಅವರಿಗೆ. ಬೇಕಾದ್ರೆ ನಿನಗೆ ಹತ್ತಿರವೇ ನನಗೊಂದು ದೇವಸ್ಥಾನ ಕಟ್ಟಿಸ್ಕೊಡ್ತೀನಿ ಚಾಮಾಯಿ. ಸ್ವಾಮಿಯವರ ಬದುಕಿದ್ದಾಗಿಲ್ಲದ್ದು ಸತ್ತಾಗ ದೇವಸ್ಥಾನ ಕಟ್ಕೊಂಡು ನಾನೇನ್ ಮಾಡ್ಲಿ ಸ್ವಾಮಿ? ಬದುಕಿದ್ದಾಗಿಲ್ಲದ ಭಾಗ್ಯ ಸತ್ಮೇಲೆ ಕಾಣಕ್ಕಾಗುತ್ತಾ? ಮುಂದಿನದ್ದೆಲ್ಲ ಈಗ ಯಾಕೆ ಚಾಮಾಯಿ? ಸದ್ಯಕ್ಕೆ ಇಂದಿನದನ್ನು ಯೋಚಿಸೋಣ. ಅದೋ ನೋಡು, ಅದೋ ನೋಡು ಕಲ್ಯಾಣದ ಕಟ್ಟೆ. ಅಲ್ಲಿ ಬಂದವರಿಗೆ ಕಲ್ಯಾಣವಾಗುತ್ತದೆ. ನಿನ್ನ ಕಲ್ಯಾಣವನ್ನು ಹುಡುಕಿಕೊಂಡು ನೀನೇ ಬಂದಿದ್ದೀಯ ಕಣಮ್ಮಿ. ಚಾಮಾಯಿ, ನೀನೇ ನನ್ನ ಪ್ರಿಯ ಚಾಮಚಲುವೆ. ನಡೆ, ಮೈಸೂರಿಗೆ ಹೋಗೋಣ. ಅಂತೂ ನಂಜುಂಡೇಶ್ವರ ಚಾಮುಂಡೇಶ್ವರಿ ಶಿವ ಶಿವೆಯಾದರು. 4 ತಿಂಗಳನ್ನು 4 ಕ್ಷಣಗಳಂತೆ ನಂಜುಂಡ ಕಳೆದನಲ್ಲ ನಡುಬೆಟ್ಟದಲ್ಲಿ. ಮಡದಿರು ಭಕ್ತನ್ನೆಲ್ಲ ಮರ್ತೇ ಬಿಟ್ಟ. ಚಾಮುಂಡಿಯನ್ನು ಬಿಟ್ಟು ಹೋಗೋದಕ್ಕೆ ಮನಸ್ಸೇ ಆಗುತ್ತಿಲ್ಲ. ಆದ್ರೆ ಏನ್ ಮಾಡೋದು? ವಿಧಿ ಕೇಳಬೇಕಲ್ಲ. ಯಾಕೆ ಸ್ವಾಮಿ ಹೀಗೆ ತಡವರಿಸುತ್ತಿರಲ್ಲ? ನನ್ನ ಕಣ್ಮುಂದೆ ದೇವಿರಿ ಪಾರ್ವತಿ ಪೊರ್ಕೆ ಪೊರ್ಕೆ ಹಾಗಂತ ಏನಿಲ್ಲ ಚಾಮಾಯಿ. ನೋಡು ನೋಡು ನೋಡು, ನನಗಾಗಿ ಅಂತ ನನ್ನ ಕರ್ತವ್ಯಗಳು ಕಾದು ಕುಳಿತಿದೆ. ಮನೆ ಯಜಮಾನ ನಾನು, ನನಗಾಗಿ ನನ್ನ ಭಕ್ತರು, ನನ್ನ ಮನೆ ಅದೆಷ್ಟು ತೊಳೆದಾಡುತ್ತಿರುವರೋ ಏನೋ. ನನ್ನ ಭಕ್ತರಿಂದಲೇ ನಾನು ಬೆಳಕನ್ನು ಕಂಡಿರುವುದು ಚಿನ್ನ. ಹಾಗಂತ ಹಾಗಂತ ನನ್ನಿಂದ ನಿನಗೆ ಬಿಡುಗಡೆ ಇಲ್ಲ ಚಾಮಾಯಿ. ಹೋಗಿ ಈಗ ಬಂದ್ಬಿಟ್ಟೇನೆ. ನೀವು ನಿಮ್ಮೂರಿಗೆ ಹೋಗ್ಬನ್ನಿ ಸ್ವಾಮಿ, ನಾನ್ ಬೇಡ ಎನ್ನುವುದಿಲ್ಲ. ಆದ್ರೆ ಬೆಟ್ಟಕ್ಕೆ ಭಾಷೆ ಕೊಟ್ಟು ಹೋಗಿ ಬೇಗ ಬರ್ತೀನಿ ಅಂತ. ನೀವು ನನ್ನ ಮಾತೊಪ್ಪಿ ಕೈ ಭಾಷೆ ಕೊಡೋದಾದ್ರೆ ಹೋಗ್ಬನ್ನಿ. ಆದ್ರೆ 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 ಏನಂತೆ? ನಿನ್ನ ಬಿಟ್ಟು ನನಗೆ ಯಾರಾದ್ರೂ ಉಂಟಾ ಚಾಮಾಯಿ? ಹೋಗಿ ಈಗ ಬಂದ್ಬಿಡ್ತೀರಾ ಅಲ್ವಾ ಸ್ವಾಮಿ? ಸರಿಯಾಗಿ ಹೇಳಿದೆ ನೋಡು. ಹಾಗಾದ್ರೆ ನಾನಿನ್ನು ಬರ್ಲಾ ಚಾಮಾಯಿ? ಹಾ ತಂದನ್ನ ಕಾನನ ತಂದನ 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 ಕಾನನ ನಂಜಲ ನಿಗೆ ತಂದ ಕರಳಾಪುರಿಯ ವಾಸ ನಿಜಕಂಠ ಶ್ರೀಕಂಠ ತಂದನ ಕಾನನ ತಂದನ ಕಾನನ ತಂದನ ಕಾನನ
ದರ್ಶನ ಮಾಡಕ್ ಹೋದ್ರೆ ಯಾಕ್ರೆ ಇಷ್ಟು ದಿಗ್ಲುಗೊಳ್ತೀರಿ? ಏನಿರಿ ಪಾರ್ವತಿ? ಅಲ್ಲ ರೀ, ನೀವು ಮೈಸೂರು ರಾಜ್ಯಕ್ಕಾದ್ರೂ ಯಾಕೆ ಹೋಗಿದ್ದು ಅಂತ. ಅದು ಅದು ಅದೊಂದು ದೊಡ್ಡ ಕಥೆ ಕಣಮ್ಮಿ. ಹೇಳಿ ಕೇಳಿ ನಾನು ನಾಡಿ ವೈದ್ಯ ಅಲ್ವೇ. ಇಲ್ಲಿ ಯಾರಿಗೇನೇ ಕಾಯಿಲೆ ಬಂದ್ರು ನಾನೇ ವಾಸಿ ಮಾಡ್ಬೇಕಲ್ವೇ. ಹೀಗೆ ಬೆಟ್ಟದಲ್ಲಿ ಒಬ್ಬಳಿಗೆ ಬೆನ್ಪಡಿ ರೋಗ ಬಂದಿತ್ತು. ಅವಳಿಗೆ ವೈದ್ಯ ಮಾಡಿ ಎಬ್ಬಿಸುವುದರಷ್ಟರಲ್ಲಿ ನಾನು ಪಟ್ಟು ಪಾಡು ಅಷ್ಟಿಷ್ಟಲ್ಲ ಸಾಕಾಗೋಯ್ತು. ಅಲ್ಲಿ ಔಷಧಿ ಕೊಡಕ್ಕೆ ಯಾರು ಇರ್ಲಿಲ್ವೇನೋ? ಇರ್ಲಿಲ್ಲ ಕಣಮಿ, ಅದಲ್ಲದೆ ನಾನು ಕಡ್ಕೊಳಕ್ ಮೇಲೆ ಹೋಗಿದ್ದೆ. ಬರೀ ಜನಸೇವೆ ಅಂತ ಊರು ತಿರ್ಗದೆ ಆಯ್ತು. ಇಲ್ಲಿ ನಾವು ಟಿಕೆಟ್ ಸಂಕಟದಿಂದ ಕಾಯ್ತಾ ಇರ್ಬೇಕು. ಅಲ್ಲ, ನೀವು ಕಡ್ಕೊಳ್ದಲ್ಲೂ ಇರ್ಲಿಲ್ವಂತೆ? ಯಾರಮ್ಮ ಹೇಳಿದ್ದು? ನಾನು ಬೆಟ್ಟದಲ್ಲೇ ಇದ್ದೆ ಕಣಮಿ. ಬಸವಶೇಷ ಬಂದಾಗ ನಾನು ಬೆಟ್ಟದಲ್ಲೇ ಇದ್ದೆ ನಿಜ. ಅಲ್ಲಿ ಬೇರೊಬ್ಬರದ್ದು ಪಂಚಾಯಿತಿ ಇತ್ತು ಕಣಮ್ಮಿ. ಅಲ್ಲ ರೀ, ನಿಮ್ಮ ಹತ್ರ ಏನೋ ಸುವಾಸನೆ ಬರ್ತದಲ್ಲ, ಕಣ್ಣಿನ ಪುಸ್ತಕ ಯಾರು ಅಂತ. ಅದು ಅದು ಆ ಕೊಡಗದ ಚಾಮ್. ಪಾರ್ವತಿ, ಇಲ್ಲಿ ನೋಡಮ್ಮಿ, ಇವ್ರು ಅಸ್ಪ್ರೆಲ್ಲ ಹೋಗ್ಲಿ ಆಗೈತೆ. ಅಮ್ಮ, ಇಲ್ಲಿ ನೋಡತ್ತೆ ಇವ್ರು ಚೋಳ್ಗೆಯ. ಹೋಗ್ಬೇಕಾದ್ರೆ ಮಾತ್ರ ಸುಮ್ಮನಿರ್ತದೆ, ಬರ್ಬೇಕಾದ್ರೆ ಕರಿಗೈ. ನೋಡಕ್ಕೆ ಇವ್ರು ಕಳ್ಳಾದ್ವಾ? ದೇವಿರಿ ಪಾರ್ವತಿ, ನಾನು ಜನಾನುರಾಗಿ ವೈದ್ಯ ಕಣೆ, ನಾಡಿ ವೈದ್ಯ. ವೈದ್ಯರಂತೆ ವೈದ್ಯ ಯಾಕ್ರೆ ಹಿಂಗ ಆಡ್ತೀರಿ? 3 ಲೋಕ ಅವನಿಗೆ 3 ಕಣ್ಣು ಬೇಡವೇನ್ರಿ? ಕಣ್ಣು ಬೆಟ್ಟ ಕಣ್ಣು. ಯಾಕ್ರೆ ನನ್ನ ಮೇಲೆ ಈ ತರ ಆಪಾದನೆ ಹೊರಿಸ್ತೀರಿ? ಯವಿ ಆ ಪತ್ತೆ ವರ್ಷದ ಎಲ್ಲಿ ಬಂತು? ನೀವು ಆ ಮೈಸೂರು ಬೆಟ್ಟದಲ್ಲಿ ಇದ್ದಿದ್ದು ಹೇಳ್ರಿ, ನಿಜ ಹೇಳ್ರಿ, ನಾಚಿಕೆ ಆಗಕ್ಕಿಲ್ವಾ? ನಾಚಿಕೆ ಗಂಡಸರಿಗೆ ಯಾಕೆ ನಾಚಿಕೆ? ನಿನ್ನಾಣೆ ಇಲ್ಲ ಚಿನ್ನ, ನಿನ್ನಾಣೆ ಇಲ್ಲ ನನ್ನಾಣೆ ಇಲ್ಲ ಚಿನ್ನ, ನಿನ್ನಾಣೆ ಇಲ್ಲ ರನ್ನ. ಬೆಟ್ಟದ ಚಾಮುಂಡಿ ತಂತೆ ನನಗ್ಯಾಕೆ ಪಡೆದೀರೆ? ಅಂಗಿ ಮೇಲಂಗಿ ಚಂದಲೋ ನನ್ರಾಯ, ಅಂಗಿ ಮೇಲಂಗಿ ಚಂದಲೋ ನರಾಯ, ಚಂದಲೋ ನರಾಯ. ನನ್ನ ಕಣ್ಣುಗಳು ಮಂಜಾದವು, ದಂತಗಳು ಸಡಿಲಿದಾವು. ಕಂಗಳು ಮಂಜಾದವು, ದಂತಗಳು ಸಡಿಲಿದವು, ಕಣ್ಣಾವು ಬಿದ್ದೋಯ್ತು. ನನಗ್ಯಾಕೆ ಹೆಣ್ಣೈಗಳ ಧ್ಯಾನ? ನನ್ನಂಥ ಮಕ್ಕನ್ನ ಮುದುಕನ್ನ ಕಂಡ್ರೆ ಕನ್ಯರು ಕ್ಯಾಕರಿಸಿ ಉಗುತ್ತಾರೆ ಕಂಡ್ರೆ. ತಂದನ್ನ ತಂದನ್ನ ಸ್ವಾಮಿ, ನಿಮ್ಗೆ ನಾವೇನಾಗ್ಬೇಕು? ನೀವಿಬ್ರು ನನ್ನ 2 ಕಣ್ಣುಗಳಿದ್ದಂಗೆ ಕಣ್ರಮ್ಮಿ. ನೀನೇ ನನ್ನ ಕಾಲು, ನೀನೇ ನನ್ನ ಕೈ ಇದ್ದಂಗೆ ಕಣಮ್ಮಿ. ಹೌದಾ? ನಮ್ಗುವೆ 2 ಕೈ ಕಾಲು ಇದಾವೆ, ಕರಿತೀವಿ. ಬಸವಾ ಸ್ವಾಮಿಯವರು ನಮ್ಮನ್ನೆಷ್ಟು ಜೋಕ್ಯಾಗಿ ನೋಡ್ಕೋತಾರೆ ಅಲ್ವೇನಕ್ಕ? ತಿಂಗ್ಳಾನ್ಗಟ್ಲೆ ಊರು ಸುತ್ತದು, ಕಷ್ಟಕ್ಕಾಗಲ್ಲ ಸುಖಕ್ಕಾಗಲ್ಲ, ಮಾತಲ್ಲೇ ಸ್ವರ್ಗ ತೋರಿಸ್ತಾರೆ. ಹಾಗೆಯ ಪಾರ್ವತಿ, ಇವರು ಹೆಸರಿಗೆ 3 ಲೋಕದ ಒಡೆಯ, ಆದ್ರೆ 3 ಲೋಕದ ಗಂಡ. ಅಕ್ಕ, ತಮ್ಮಂದ್ರೆ ಎದುರಿಗೆ ಹಂಗೆಲ್ಲ ಅನ್ಬೇಡ ಬಿಡು. ಈ ಪ್ರಪಂಚನೇ ಹಿಂಗೆ, ಹೆಣ್ಣು ಮಾಯೆ, ಗಂಡ ನಾಯೆ.
ಪೂಜೆಗೆ ಅಮಾವಾಸ್ಯೆ ಕಾಣ್ಕೊಳ್ಳುತ್ತೆ, ರಾಹುಕಾಲ ಬೇರೆ. ಇಂಥ ಹೊತ್ತಲ್ಲಿ ನೀನು ನಿನ್ ತವರಿಗೆ ಹೋಗ್ತಾ ಇದ್ರೆ ಲಕ್ಷ್ಮಿ ಕಾಲ್ ಮುರ್ಕೊಂಡು ಬೀಳ್ತಾಳ ಆಟೆಯ. ಏ ಸರಿ ಪಾರ್ವತಿ, ನಾನ್ ಮಾತ್ರ ಇರಲ್ಲ ಕಣಮ್ಮಿ, ನೀನು ಅವ್ರ ಜೊತೆ ಇರು. ಅಕ್ಕ ಬೇಡ ಕಣಕ್ಕ. ಪಾರ್ವತಿ ಪಾರ್ವತಿ, ನೋಡು 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 ನೋಡು, ನಿಮ್ಮ ಅಕ್ಕನ ಹೆಂಗಾರ ಮಾಡಿ ಇಲ್ಲೇ ಉಳಿಸ್ಕೊಳ್ಳೆ, ಕಳಿಸ್ಬೇಡ ಕಣಮ್ಮಿ. ಬೇಕಿದ್ರೆ ನಿಮ್ ಜೊತೆ ಹೆಚ್ಚೊತ್ತಿಲಿರ್ತೀನಿ. ಅಕ್ಕ ಅಮಾವಾಸ್ಯೆ ಮುಂದಿಟ್ಕೊಂಡು ಯಾಕೆ ಹೋಯ್ತೀಯಾ? ಉಣ್ಮೆ ಮಾಡ್ಬೇಕು, ಮಿಕ್ಕ ಅಮಾವಾಸ್ಯೆ ಮಾಡ್ಬೇಕು. ಅಂತದ್ರಲ್ಲಿ ನೀನೇನಾದ್ರೂ ಇವಾಗ ಹೋದ್ರೆ ಅಪ್ಪವ ಏನು ಅನ್ಕೊಳಕಿಲ್ಲ. ಏ ಹಂಗಂತೀಯಾ? ಹಾಗಾದ್ರೆ ಅಡ್ಗೆ ಮಾಡ್ಬೇಕು ನಿಜಕ್ಕ ಭೋಜನದ ಗಂಡನಿಗೆ. ಪಾರ್ವತಿ ಇಲ್ವಾ ಇಲ್ಲಿ? ಇವ್ರು ಅಂತ ಸಂತಿ ಹೆಣ್ ಜೊತೆ ಇದ್ರಲ್ಲಮ್ಮಿ, ಅದಕ್ಕೆ ದೋಸಾ ಕಳಿಬೇಕು. ಅದಕ್ಕೆ ಏನ್ ಮಾಡ್ಬೇಕು ಅಂತ ಅಕ್ಕ? ಏನ್ ಮಾಡ್ಬೇಕು ಅಂತ ಕಣಿ ಕೇಳ್ತೀಯಲ್ಲಮ್ಮಿ. ಇವ್ರದು ನಾಲ್ಗೆ ಸುಡ್ಬೇಕು. ಸುಡ್ತಿರೋ ಗೊತ್ತಾಗಕ್ಕಿಲ್ಲ ನಿಮ್ಗೆ? ದೇವಿರಿ ದೇವಿರಿ ದೇವಿರಿ, ನನ್ನಲ್ಲಿಗೆ ಯಾಕೆ ಸುಡ್ತೀರಿ? ರೀ, ವಾಸನೆ ಹಿಡ್ದು ಮನೆಗೆ ಆವು ಚೇಡು ಬರ್ತವೆ, ಅದಕ್ಕೆ ದೋಸಾ ಪರಿಹಾರ ಮಾಡ್ಬೇಕು. ತಂಗುಳ ಇಡ್ತಾರಲ್ಲ, ಅಕ್ಕ ಬೋಸ್ ಅಂದ ಕಾಯ್ಸಿದಿ ಕಣಕ್ಕ. ಇಡ್ಕೊಂಡೇನ್ ಮಾಡ್ತಿ? ಸುಡು ನಾಲ್ಗೆನ ತಗೀರಿ ಬಾಯ್ನ. ಪರಂಜ್ಯೋತಿಯ ಬೆಳಗಿರುವಿ ನಂಜುಂಡ, ಹಾಸಿಗೆ ತಕ್ಕಂತ ಪುರುಷನಿಲ್ಲದ ಮ್ಯಾಲೆ ನಾನಿದ್ದು ಫಲವೇನೋ ನಂಜುಂಡ, ನಾನಿದ್ದು ಫಲವೇನೋ ನಂಜುಂಡ. ಈ ಪಟ್ಟೆ ಮಂಚದ ಮೇಲಿರುವ ಚಿತ್ತಾರದ ಗೊಂಬೆಗಳೇ ಜೋಡಿಯಾಗಿ ನನ್ನನ್ನು ಅಡಗಿಸುತ್ತಿವೆ. ನನ್ನೆಂದಿನ ನಂಜುಂಡ ನನ್ನ ಮರೆತೇ ಬಿಟ್ಟಿದ್ದಾರೆ. ನಾನಿನ್ನು ಹೇಗೆ ಜೀವನ ಸಾಗಿಸಲಿ? ನನ್ನ ಒಂಟಿ ಬದುಕಿಗೆ ಕೊನೆಯೇ ಇಲ್ಲವೇ? ಇಂದು ನಾನು ಅದೆಂತಹದ್ದು ಸ್ವಪ್ನವ ಕಂಡೆ, ಅದನ್ನು ಯಾರು ಕೂಡ ನಾನು ಹೇಳಬೇಕು? ನನ್ನ ಕಷ್ಟ ಕೇಳೋಕೆ ಯಾರು ಇಲ್ಲವೇ ಭಗವಂತ? ನನ್ ತಂಗಿ ಉತ್ತಲ್ಲಿ ಇವ್ರ ಕತ್ತಿಸ್ಲೇ ಇದ್ದಾಳಲ್ಲ, ನಾನು ಮರೆತೇ ಬಿಟ್ಟಿದ್ದೆ. ನನಗೆ ಬಂದಂಥ ಸಂಕಷ್ಟ ಅವಳಿಗಿಲ್ಲ, ಅವಳಿಗಿರುವಂಥ ಐಭೋಗ ನನಗೆ ಇಲ್ಲ ಶಿವನೇ. ನನ್ ತಂಗಿ ಉತ್ತಳ್ಳಿ ಮಾರಮ್ಮನೆ ಇದಕ್ಕಿಲ್ಲ ಸರಿ. ಅವಳನ್ನ ಕರೆದು ನನ್ನ ಕಷ್ಟಗಳೆಲ್ಲ ಅವಳ ಹತ್ರ ಹೇಳ್ಕೋಬೇಕು. ಓ ನನ್ ತಂಗಿ ಉತ್ತಳ್ಳಿ ಮಾರಮ್ಮ, ಬಾರಮ್ಮ, ಬಾ. ಏನಾಯ್ತಕ್ಕೂ? ಇದೋ ಬಂದೆ. ಮೂಡಲಗಳಗೂ ಅಲ್ಲ, ತೆಂಕಣಗಳೂ ಅಲ್ಲ, ಪಡುವಲದ ಗಲಗೂ ಅಲ್ಲ, ಬಣಗಲದ ಗಲಡು ಇದು ಬೆಟ್ಟದ ಚಾಮುಂಡಿ ಗಲಗು. ಇದೇನಿದು? ನನ್ನ ಅಕ್ಕ ಚಾಮುಂಡಿ ಧ್ವನಿ. ಯಾವತ್ತು ಕರೆದಿರೋ ಆಕೆ ಇವತ್ತು ಕರೆದಿದ್ದಾಳಲ್ಲ, ಏನಾಗಿರ್ಬೋದು ಆಕೆಗೆ? ಓ ನನ್ನ ಅಕ್ಕ, ಏನಾಯ್ತಕ್ಕೋ? ಬಂದೆ
ಅವಳು ದುರ್ಗಿರು ಬಂದು ನಮ್ಮ ಮೈಸೂರು ಸೀಮೆನ ಸೂರೆ ಮಾಡಿದ್ರು ತಂಗಿ, ಸೂರೆ ಮಾಡಿದ್ರು. ಹೌದ ಕಣಕ್ಕಯ್ಯ, ಅದು ಅಲ್ಲದೆ ನಿಮ್ ಭಾವಯ್ಯನ್ಗೆ ಆಪತ್ ಬಂದು ಚಾಪೆ ಮುದ್ರು ಕನ್ಸು ಕಂಡು ತಂಗಿ. ಅಲ್ಲೇ ನೀನು ಎಂತ ದುಷ್ಟನನ್ನು ಸಂಹಾರ ಮಾಡಿದವಳು. ಇಬ್ರು ಸೇರಿ ಆ ಮನುಷ್ಯನನ್ನೇ ಮಟ್ಟ ಹಾಕ್ತೇವೆ ನಾವು. ಅಂತದ್ರಲ್ಲಿ ನೀನಾಕೆ ಎದುರ್ಕೊತೀಯಾ? ತಂಗಿ, ನನ್ ಗಂಡ ನಂಜುಂಡ ನನ್ನ ಮನೆಯಿಂದ ಬಿಟ್ಟಿದ್ದಾರೆ. ಮೋಸ ಮಾಡಿ ವಚನ ತಪ್ಪಿಟ್ರಲ್ಲ ಅಂತ. ಅಲ್ಲ ಅಕ್ಕ, ಗಂಡ ಅಂತೀಯ, ನಂಜುಂಡ ಅಂತೀಯ. ಯಾರೇ ಅವನು? ಎಲ್ಲಿದ್ದಾನೆ ಅವನು? ಅವರು ಛೀ, ನಂಗೆ ನಾಚಿಕೆ ಆಗುತ್ತೆ ಕಣಮ್ಮಿ. ಹೇಳೆ ಅಕ್ಕಯ್ಯ, ಹೇಳೆ ಅಕ್ಕಯ್ಯ, ನಾನು ಯಾರಿಗೂ ಹೇಳಲ್ಲ. ಹೇಳೆ ಅಕ್ಕಯ್ಯ. ಅವ್ರು ನಂಗೆ ಗಂಡ ಅಂದ್ಮೇಲೆ ನಿನ್ಗೇನಾಗ್ಬೇಕು ಕಣಮ್ಮಿ? ಇದೇನ್ ಮಾತಾಡ್ತಿ? ಈಶ್ವರ ಬ್ರಹ್ಮ ಬಂದು ಪಂಚಾಂಗ ಓದ್ಲಿಲ್ಲ, ಬೀಳ ಬರ್ತಿದ್ದಿಲ್ಲ, ಇರು ಬೆರಳಿಡಿಲಿಲ್ಲ, ಇವರೆಲ್ಲ ಬಂದು ತಾಳಿವ ಕಟ್ಸಿಲ್ಲ. ಅದ್ಯಾಂಗ ನನ್ ಗಂಡ ಆಗ್ಬಿಡ್ತಾನೆ, ಅದ್ಯಾಂಗ ನನ್ ಭಾವನ ಆಗ್ಬಿಡ್ತಾನೆ. ಆ ಮೂರ್ ಮಾತ್ನ ನನ್ಗೆ ಪಡ್ದೇಳವ. ಭಾವ ಅನ್ನಕ್ಕೆ ನಂಗೆ ಬೋ ನಾಚೆ ಕಣವ್ವ. ತಂದನ್ನ ತಾನ ತಂದನ ತಾನ ತಂದನ್ನ ತಾನ ತಂದನ ತಾನ. ತಂಗಿ, ಮಹಿಷಾಸುರನನ್ನು ಸಂಹರಿಸಿದ ಮೇಲೆ ರಕ್ತ ತೊಳೆಯಲು ನಾನು ಹೋದಾಗ ಕರಾಳ ರಾತ್ರಿಯಲ್ಲಿ ನಾನು ಮೀರುತ್ತಿರುವಾಗ ಅವರಲ್ಲಿ ಬಂದ್ರು. ನನ್ನ ಬಲ್ಗೈ ಮುಟ್ಟಿದ್ರು. ಬಲ್ಗೈ ಮುಟ್ಟಿದ ಗಂಡಸು ಗಂಡನಲ್ಲೇನವ್ನಿ. ಅವರು ಪಂಚಾಂಗ ನೋಡಿದ್ರು. ಸಾರಾವಳಿ ಕೂಡ್ ಬಂತು. ಅದಕ್ಕೆ ಕೂಡಾವಳಿಯಾಗಿ ನಾವು ಗಾಂಧರ್ವ ವಿವಾಹ ಮಾಡ್ಕೊಂಡಿವು ತಂಗಿ. ಓ, ಅಂಗ ವಿಷಯ ಅಲ್ಲ ಅಕ್ಕ. ಹಬ್ಬಕ್ಕಿಲ್ಲ ಅಂತ ಇಬ್ಬಿಬ್ಬರನ್ನ ಕಟ್ಕೊಂಡು ಹಬ್ಬಕ್ಕೆ ಒಬ್ಬೊಬ್ಬರನ್ನ ಮಾಡದ್ನಂತೆ. ಹಂಗಾತದ ಕತೆ. ಅಕ್ಕ, ಅವನ್ ಹೋಗಿ ಇಟ್ಕ ಬರ್ಲ? ಪ್ರೀತಿಗೂ ಕರಿಬೇಕು ಕಣಮ್ಮಿ. ಪ್ರೀತಿ ಕರ್ಕೊಂಡ್ ಬರ್ತೀನಿ ತಂಗಿ. ನನ್ ಗಂಡ ಹೋಗಿ 4 ತಿಂಗಳಾಯ್ತು. ಲಿಂಗ ಮುಟ್ಟಿ ಭಾಷೆ ಕೊಟ್ರು, ಗಂಗೆ ಮುಟ್ಟಿ ಗಂಡ ಹೂವ ಮುಟ್ಸಿದ್ರು, ಬಲಗೈ ಭಾಷೆ ಕೊಟ್ಟು ಈಗ ನನ್ನ ಮರೆತಿದ್ದಾರೆ. ಯಾರ ಮಾಡ್ಕೊಂಡ್ರು ಹೆಣ್ರುಳ್ಳವ್ರನ್ನ ಮಾಡ್ಕೋಬಾರ್ದು ಕಣವ. ಕೋರಿ ಪ್ರಾಯದ ಕಣ್ಣಿನ ಬಿಟ್ಟು ನನ್ ಮುದಿ ಸೌತಿರ್ಗೆ ಮನಸ್ಸೋತಿದ್ದಾನಲ್ಲವ್ವ. ಅವನು ಕಚ್ಚ ಬರಲಿಲ್ಲ ತಂಗ್ಯವ್ವ ತಂದನ್ನ ತಾನ ತಂದನ್ನ ತಾನ ತಂದನ ತಾನ ತಂದನ್ನ ತಾನ ತಂದನ ತಾನ. ತಂಗಿ ಉನ್ನಳ್ಳಿ ಬಾವಿ ಬಂದಾಗ ಚುಂಡಿಗೆ ಹೋಗಿ ಭಾವನಿಸಿ ಕರೆದು ಬಾರೆ ಭಾವನ ಜಯನ ತಂದನ್ನ ತಾನ ತಂದನ್ನ ತಾನ ತಂದನ ತಾನ ತಂದನ್ನ ತಾನ ತಂದನ ತಾನ. ನನ್ ಗಂಡ ಹೋಗಿ ಅಲ್ಲಿ ನಂಜನ್ ಕೂಡಲೇ ತಾಯಿ ಕಟ್ಬಿಡ್ತಾನೆ. ನಾನು ಅಲ್ಲಿಗೆ ಹೋಗ್ಲಾರೆ ಐತಿರಲಾರೆ ಅನ್ನೋದಾಗಿದೆ ತಂಗಿ. ಅಳ್ಬೇಡ ಕಣಕ್ಕಯ್ಯ, ನಿನ್ ಕಷ್ಟ ನನಗೆ ಅರ್ಥವಾಗುತ್ತೆ. ಬಂಡಿ ಕುರ್ಕುರಲ್ಲೇ ತಿಂದ್ರು ಅನ್ನ ಉಂಡಂಗಲ್ಲ. ಹಿಂಡು ಬಳಗ ಇದ್ರು ಗಂಡ ಇದ್ದಂಗಲ್ಲ. ತಂಗಿ, ನೀನಾದ್ರೂ ನಂಜನ್ ಗೂಡಿಗೆ ಹೋಗಿ ಭಾವ ನಂಜಯ್ಯನ ಕರಿಯಮ್ಮಿ. ಅಕ್ಕ, ಅವರು ಸಸ್ಯ ಚೊಕ್ಕು ಭಾಷಣ ಉಣ್ಣವರು. ನಾವು ಮಾರಿರು ಮಸ್ಲಿರು, ಯುದ್ಧ ಮಾಡೋರು, ಕೋಪು ಜನ. ಮತ್ತೆ ಕುರಿ ಕೋಳಿ ಮೀನು ಮಿಡ್ಚಿ ತಿನ್ನೋರು. ನಮ್ಗೂ ಅವ್ರಿಗೂ ನೆಂಟಿಸ್ತಾನವ ಅಕ್ಕಯ್ಯ. ನಡ್ಕೊಂಡ್ರೆ ನೆಂಟಿಸ್ತಾನ, ಪಡ್ಕೊಂಡ್ರೆ ಪಟ್ಟದ ಸ್ಥಾನ. ನಾವು ನಡ್ಕೋಬೇಕು ಕಣಮ್ಮಿ.
ಹೆಣ್ ಮಕ್ಕಳು ನಾನು ನೋಡಿದ್ರೆ ಕೆಂಡ ಕಾಡ್ಬಿಡ್ತಾರೆ. ನನ್ನೇನಾದ್ರೂ ಅವರು ಬಜಾರ್ ಗಂಟ ಹಿಂಬಾಲತ್ತಿದ್ರೆ ನನ್ ಗತಿ ಅದೋ ಗತಿ. ತಂಗಿ, ನನ್ ಗಂಡ ಇಲ್ಲದೆ ಒಂದು ಕ್ಷಣ ಒಂದು ಯುಗ ಆಗುತ್ತಿದೆ ತಂಗಿ. ನೀನ್ ಚಿಂತೆ ಮಾಡ್ಬೇಡ ಅಕ್ಕಯ್ಯ. ಕಷ್ಟ ಮನುಷ್ಯರಿಗೆ ಬರ್ದೆ ಮರ್ಕ ಬರ್ತದೆ. ನಿನಗೆ ಬೇಟಿದಷ್ಟು ಕಷ್ಟ ಬಂದ್ರು ನೀನು ಚಿಂತೆ ಮಾಡಬೇಡ. ನಾನು ಹೋಯ್ತೀನಿ, ಕರ್ಕೊ ಬರ್ತೀನಿ. ತಂಗಿ ಬಸ್ಸಿ ಹೋಗಮ್ಮಿ. ಶೃಂಗಾರ ಅಂತ ಶೃಂಗಾರ ಅದ್ ನಿನ್ನ ಹತ್ರನೇ ಇಟ್ಕ. ನಾನು ಹೋಯ್ತೀನಿ. ಅಕ್ಕ ನಾವೇ ನನಸಲ್ಲ ತಂಗಿ ಬೆಟ್ಟಾದ ತಪ್ಪಾಲಿಂದ ಬಂಡಿ ಪಾಳ್ಯಕ್ಕೆ ಬಂದು ಬಂಡಿ ಪಾಳ್ಯದಿಂದ ಮಕ್ಕಳಿಗೆ ಬಂದು ಅಲ್ಲಿಂದ ಮಾಯವಾಗಿ ಗೆದ್ದಳ್ಳಿಗೆ ಬಂದು ತಂದನ್ನ ತಾನನ ಭಾವನೆಯುತ್ತ ಹಾಡುತ್ತ ಕುಣಿಯುತ್ತ ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಟು ಹೆಜ್ಜೆಗೆ ಬಂದು ತಂದನ್ನ ತಾನನ ತಂದನ್ನ ತಾನನ ತಂದನ ತಾನನ ತಂದನ್ನ ತಾನನ ತಂದನ ತಾನನ. ಕಪಿನಿ ಹೊಳೆಯಲ್ಲಿ ರಂಗದ ತೆಪ್ಪದಲ್ಲಿ ಚಿನ್ನದ ಹುತ್ತನ್ನು ಹಾಕುತ್ತಾ ನಂಜನ ಗೂಡಿಗೆ ಬಂದರು. ಮಾರವ್ವ ತಂಗಿ ಪಾರ್ವತಿ, ನಾಳೆ ಶಿವ ಪೂಜೆಗೆಲ್ಲ ತಯಾರಿ ಆಯ್ತೆ ನಮ್ಮಿ? ಹೂವಕ್ಕ ಎಲ್ಲ ಮಾಡಿವ್ನಿ. ನಾಳೆ ಸಾಯಂಕಾಲ ಮುತ್ತೈದೆಗೆ ಉಳಿ ತುಂಬಬೇಕು, ಅರ್ಶನ ಕುಂಕುಮ ಕೇಳ್ಬೇಕು. ಸರಿ ಕಣಮ್ಮಿ, ಹಂಗಾದ್ರೆ ನಾಳೆ ಹೊಸಿ ಬೇಗ ಎದ್ದೇಳ್ಬೇಕು. ಅಕ್ಕ, ನಮ್ಗಾದ್ರೆ ನಮ್ ಸ್ವಾಮಿಗೆ ಸುಮಾರ ನಿದ್ದೆ ಮಾಡ್ತಾರೆ. ಹಗ್ಲು ಗಂಡ್ಸ್ ಕಾಣ್ತಾರೆ, ಹಗ್ಲು ಗಂಡ್ಸು. ಕಾಣ್ದೆ ಏನ್ ಮಾಡ್ತಾರೆ ಇವ್ರು? ಇವ್ರಿಗೆಲ್ಲೋ ಆ ಮೈಸೂರು ನಡು ಬೆಟ್ಟದ ಹಸುರು ನೆಪ್ಪಾಗಿರ್ಬೇಕು ಕಣಮ್ಮಿ. ಏನಂತ ಏನೇನೋ ಅಂತಿದ್ಯಾ ಪಾರ್ವತಿ? ಇಲ್ಬಾ ಇಲ್ಲಿ. ನಾವು ಮಾತ್ರ ಹುಷಾರಾಗಿರ್ಬೇಕು ಕಣಮ್ಮಿ. ಇಲ್ಲ ಅಂದ್ರೆ ನಮ್ಗೆ ಸಂಭ್ರಮ ಆಗ್ಬಿಡ್ತಾರೆ. ಸಂಭ್ರಮ ಇವ್ರ ಆಟ ಆ ಭಗವಂತನೇ ಬಲ್ಲ ಕಣಮ್ಮಿ. ಅಕ್ಕ, ಕಳ್ಳ ಹೇಗ್ ನಮ್ ಕೈಯಿಂದ ತಪ್ಪಿಸ್ಕೊತಾನೆ ಅಂತ ನಾನು ನೋಡೇ ಬರ್ತೀನಿ. ನನ್ ಸೆರೆದ್ನ ಇವ್ರ ಕೈಗೆ ಗಂಟು ಹಾಕ್ತೀನಿ ಕಣಕ್ಕ, ಗಂಟು. ಪಾರ್ವತಿ, ನಮ್ ಬೋನ್ ನಿದ್ದೆ ಬರ್ತದೆ, ಮಲ್ಕತೀನಿ. ನಂಗೋಸಿ ಬಿಡು. ಏನ? ನಾನು ಸಣ್ಣ ಮಾಡ್ಕೊತೀನಿ. ಬಾಮಿ, ನಿಂಗೂ ಇದ್ರಲ್ಲಿ ಕಾಲದೆ. ಮಡದೀರು ನಿದ್ರಾಕ್ಕೆ ಮಲಗಿರುವಾಗ ಉತ್ನಳ್ಳಿ ಮಾರವರು ಗೋಪುರದ ಅರಮನೆ ಎದುರಿಗಿರುವ ಅರಳಿ ಮರದ ಮೇಲೆ ನಿಂತು ಭಾವನನ್ನ ಯಾವ ರೀತಿ ಅತಿ ಪ್ರೀತಿಯಿಂದ ಕರೆದಿದ್ದಾಳಪ್ಪ ಅಂದ್ರೆ, ನೋಡೋಕೆ ಚಂದ್ರನಂಗೆ ಚಲುವ, ಸೂರ್ಯನಂಗೆ ಹೊಳಿತಾನೆ. ಈ ಸುಂದರಾಂಗನ ಪಡೆಯೋಕೆ ನಮ್ಮ ಅಕ್ಕ ಪುಣ್ಯ ಮಾಡವಳೆ. ನಾನು ಬಾವುಳ್ಸಿ ಕರಿಬೇಕು. ಯಾರೋ ಕರೀತಾರೆ ಅಂತ ತಪ್ಪಿಡಿಬೇಡಿ. ನಾನು ನಿನ್ನ ಅಜ್ಜಿ ಕಣಪ್ಪೋ, ಉರ್ಕಾತಿ ಚಾಮುಂಡಿ ತಂಗಿ ಕಣಪ್ಪೋ. ಸ್ವಾಮಿ, ಇಂಥವೆಲ್ಲ ಮಾಡಬಾರ್ದು. ಕಟ್ಕೊಂಡ್ಮೇಲೆ ಎಲ್ಲ ನಿಭಾಯಿಸ್ಬೇಕು. ಮೈಸೂರು ಚಾಮುಂಡಿ ಎದ್ದೇಳಪ್ಪೋ, ಹಸಿರು ಬೆಟ್ಟ ಎದ್ದೇಳಪ್ಪೋ, ಮಾತನಾಡಯ್ಯ ಶಂಭು, ಮಾತನಾಡಯ್ಯ ಶಂಭು, ಮಾತನಾಡಯ್ಯ ಶಂಭು, ಮಾತಿಗೆ ಬರುತ್ತಾಗೆ ಪ್ರೀತಿಯುಳ್ಳವತೆ ಮಾತನಾಡೋ ಶಿವನೇ ಮಾತನಾಡೋ, ಎದ್ದು ಬೀದಿಗೆ ಬಾರೋ ಮುದ್ದುಳ್ಳ ಮುಖದ ತೋರೋ. ಹರ ಹರ ಶಿವ ಶಿವ ಚಂದ್ರಶೇಖರ ಚಂದ್ರುಂಡೇಶ ಮನಸೇ ಇಲವಯ್ಯ ನಿನ್ನ ಮನದಿ ಮ್ಯಾಲೆ, ನಿನ್ನ ಮನದಿ ಮ್ಯಾಲೆ
ಪುಟ್ಟ ಉತ್ತಳ್ಳಿ ಮಾರವನ್ನು 4 ಸೊಲ್ಲು ಕರೆದು 6 ಸಾರಿ ಕೂಗಾಗಿ ತನ್ನ ಹೊಣೆಗಾರಿಕೆಯ ಕೆಲಸವನ್ನು ಮುಗಿಸಿ ಹೊರಟಿದ್ದಾಳೆ. ನಿದ್ರೆಯಲ್ಲದೆ ಒದ್ದಾಡುತ್ತಿದ್ದ ನಂಜುಂಡನಿಗೆ ಉತ್ತಳ್ಳಿ ಮಾರಮ್ಮನ ಮಾತಿನ ಧ್ವನಿ ತರಂಗಗಳು ಗುರಿಗುಟ್ಟಲಾರಂಭಿಸಿದವು. ಇಬ್ರು ಮಡದಿಯರು ದೇಹಕ್ಕೆ ದೇಹವತಿ ಮಲಗಿದ್ದಾರೆ. ಏನ್ ಮಾಡುವುದು, ಹೋಗಲೇಬೇಕೆಂಬ ತಳಮಳ ನಂಜುಂಡನಿಗೆ. ಈ ಎಡಚೋರಿ ಪಾರ್ವತಿಗೆ ಒಳ್ಳೆ ಸುಮಾನದನಿದ್ದೆ, ಬಲಚೋರಿ ದೇವಿಯರಿಗೆ ಕಡಬರಕೆ ಕೊರಕೆ. ಬಿತ್ತೋಡು ಕಳ್ಳ ನಂಜನಿಗೆ ಕೂಡಿತು ವ್ಯಾಳೆ ಚೂಡಿತು ಗಳಿಗೆ. ಇದ್ದಕ್ಕಿದ್ದಂತೆ ಎದ್ದು ಆ ಕಡೆ ಈ ಕಡೆ ಇಣುಕಿ ನೋಡುತ್ತಾ ಏನು ಮಾಡಲಿ ಎಂದು ಕಗ್ಗಲಿ ಮರದ ದಿಂಡನ್ನು ತಂದು ಮುಖದಂತೆ ಅವನ ಮುಖಭಾವ ತಿದ್ದಿಸಿ ಅವರಿಬ್ಬರ ನಡುವೆ ಇರಿಸಿ ಅವರಿಬ್ಬರ ತೋಳುಗಳನ್ನ ಆ ಕಗ್ಗಲ ದಿಂಡಿನ ಮೇಲೆ ಇರಿಸಿದನು ನಂಜುಂಡ ಸ್ವಾಮಿಯು. ಅಪ್ಪ ಮಾದೇಶ್ವರ, ನನ್ನ ಇಬ್ರು ಹೆಂಡೀರಿಗೆ ಮಾಯಾದ ನಿದ್ರೆಯನ್ನು ದಯಪಾಲಿಸಿದ್ರೆ ನಿನಗೆ ಗಂಡು ವಾಹನ ಕೊಡ್ತೀನಿ ಕಣಪ್ಪ. ಲೇ, ನನ್ನ ಗಂಡ ಅಂತ ವೈಕತ ಇದ್ರಲ್ಲ, ಈಗ ಕಗ್ಗಲ್ ದಿಂಡನ್ನೇ ತಪ್ಕೊಂಡು ಬೆಳಗಾನ ಬಿತ್ಕಳಿ. ನಾನು ನಿಮ್ಮ ಹಳೆ ಗಂಡ ಹೋಯ್ತಾ ಇದ್ದೀನಿ. ಆ ಹೊಸ ಗಂಡನ ಜೊತೆ ಲಲ್ಲೆ ಮಡಿಲೆ ಲಲ್ಲೆ. ಊರಿಗೆ ನ್ಯಾಯ ನೀವಿಂತ ಕಲಾಟ ಮಾಡ್ಬೋದ ಬಾವಯ್ಯ? ನನಗೆ ಎದುರಾಡಿ ಮಾತಾಡ್ತೇನೆ ನೀನು. ಅದ ಹ್ಯಾಂಗ ಹೋಗ್ತೀರಾ ಬಾವಯ್ಯ? ಅಕ್ಕಂದನ್ನ ಬಿಟ್ಟು ಮಳ್ಳಾಟ ಮಾಡ್ತೀರಾ? ನೋಡು ಸೆಸ, ನೋಡು, ನನ್ನ ದಾರಿಗೆ ಅಡ್ಡ ಬರಬೇಡ ಕಣೋ. ನಿನಗೆ ಏನ್ ಬೇಕು ಕೇಳು, ನಾನು ವರ ಕೊಡ್ತೀನಿ. ಏನ್ ಬಾವಯ್ಯ, ನನಗೆ ಲಂಚ ಕೊಡ್ತೀರಾ? ಹಾಗೆ ಅನ್ಕೋ. ಸರಿ ಕಣಪ್ಪ, ನೀನೇ ದೇವ್ರು, ತಿಳಿದಿದ್ ಕೊಡಪ್ಪ. ನೋಡು, ಷಷ್ಠಿಗೆ ನಿನಗೆ ಪೂಜೆ ಆಗಲಿ, ಜನ ನಿನ್ನ ಹುತ್ತಕ್ಕೆ ತನಿ ಎರಿಲಿ ಸೇಸ, ತನಿ ಎರಿಲಿ. ಸರಿ ಕಣಪ್ಪ, ಲೋಕನೇ ನಿನ್ನಂಗೈಲೈತೆ, ನಾವೇನ್ ಮಾಡಕ್ಕಾಗತ್ತೆ? ನೀನ್ ಹೋಗಪ್ಪ, ಹೋಗು. ಇಷ್ಟೊತ್ತಲ್ಲಿ ನೀವಿಲ್ಲಿ? ನನಗೊಂದು ದುರ್ತ ಕೆಲಸ ಇದೆ, ನಾನು ಹೋಗ್ಬೇಕು, ದಾರಿ ಬಿಡು. ನೀವ್ ಹಿಂಗ್ ಹೊಂಟೋದ್ರೆ ಅಪ್ಪಂದ್ರು ನನ್ಗೆ ಮಂಗಳಾರತಿ ಮಾಡ್ತಾರೆ, ಮಂಗಳಾರತಿಯ. ಅದು ಸರಿನೇ ಕಣಪ್ಪ, ಆದ್ರೆ ಏನ್ ಮಾಡೋದು, ಕಾಗದ ಕಳ್ಸವ್ರೆ, ಪಂಚಾಯತ್ ಮಾಡಕ್ ಹೋಗ್ಬೇಕಣಪ್ಪ. ದಾರಿ ಬಿಡು, ದಾರಿ ಬಿಡು. ಯಾಕೆ ಬಾವಯ್ಯ, ಹಗಲತ್ತೋದ್ರೆ ಆಗಕ್ಕಿಲ್ವೇ ಬಾವಯ್ಯ? ಇಲ್ಲ, ಆಗಕ್ಕಿಲ್ಲ, ದಾರಿ ಬಿಡು. ಅಷ್ಟೇ ತಾನೇ, ನಾನು ನಿಮ್ ಜೊತೆ ಬರ್ತೀನಿ. ಎಲ್ಲಿ ಬರ್ತೀಯ ಅಂತ? ಅಲ್ಲ ಬಾವಯ್ಯ, ನಿಮ್ಗೆ ಈ ಕತ್ಲಲ್ಲಿ ಹೋಗಕ್ಕೆ ಭಯ, ಅದಕ್ಕೆ ನಾನು ಕಂದೀಲ್ ಹಿಡಿತೀನಿ. ಬೇಕಾಗಿಲ್ಲ, ನಿಮ್ ಜೋರ್ಗೆ ಹಿಡಿತೀನಿ. ಬೇಡ, ಕೈ ಜೋಡ್ತೀನಿ ಬಾವಯ್ಯ. ಒಂದ್ ಕಿತ್ತ ಕರ್ಕೊಟ್ಟಿರೋದು ಬೇಡ ಅಂತ. ಬಾವಯ್ಯ, ನೀನು ಹೋಗ್ತಾ ಇರೋದು ಹೌದು ಕಣಪ್ಪ, ಆದ್ರೆ ಈ ವಿಷಯ ಮಾತ್ರ ನಿಮ್ಮ ಅಕ್ಕಂದ್ರಿಗೆ ತಿಳಿಸ್ಬೇಡ ಕಣೋ. ಏನ್ ಬಾವಯ್ಯ, ನಿಮ್ಮ ಹತ್ರ ಏನು ಪರಿಮಳ ಬರ್ತಾ ಇದೆಯಲ್ಲ? ಹೇಳಿ ಹೇಳಿ ಹೇಳಿ, ಅಭಿಮಾನಿ ದೇವರುಗಳು ಪಾಪ ಕಾಯ್ತಾ ಇದ್ದಾರೆ, ಹೇಳಿ ಹೇಳಿ. ನೋಡು ಬಸವ, ನನ್ನ ನಿನ್ನ ನಡುವೆ ಒಂದು ಒಪ್ಪಂದವಾಗಲಿ. ಬರೋ ಪರಸಿಗೆ ಮೊದಲನೇ ಪೂಜೆ ನಿನಗಾಗ್ಲಿ. ಮಹಾಬಲೇಶ್ವರದ ಅರ್ಧ ಬೆಟ್ಟದಲ್ಲಿ ನೀನ್ ನೆಲೆಸಿರು. ಬೆಟ್ಟಕ್ಕೆ ಹೋಗೋರು ಮೊದಲು ನಿನ್ನ ದರ್ಶನ ಮಾಡ್ಲಿ ಕಣಪ್ಪ. ಅಷ್ಟೇ ಯಾಕೆ, ಬೆಳ್ಳಿ ಮಕರಂಬ, ಚಿನ್ನದ ಕೋಡು, ಕಳಸ, ಒಕ್ಕಳ ಹುಡುಗಿಟ್ಟು ಶಿವಗಂಟೆ ಮಾಡಿಸ್ಬಿಡ್ತೀನಿ ಕಣಪ್ಪ. ಹಾಗೆ ಆಗ್ಲಿ ಬಾವಯ್ಯ, ಆದ್ರೆ ನಾನು ಆ ಬೆಟ್ಟಲ್ಲೇ ಇರ್ಬೇಕಾ ಬಾವಯ್ಯ? ನಂಜನ್ ಗುಡಿಗೆ ಬರೋದು ಬೇಡವೆ? ಹಾಗಲ್ಲ ಕಣಪ್ಪ, ಆಗಾಗ ಬರ್ತಿರು. ಆದ್ರೆ ಈ ವಿಷಯ ಮಾತ್ರ ನಿಮ್ಮ ಅಕ್ಕಂದ್ರಿಗೆ ತಿಳಿಸ್ಬೇಡ ಕಣ.
ನೀವು ಹೆಂಗಂತೀರೋ ಹಂಗೆ ಬಾವಯ್ಯ. ನೀವಿನ್ ಹೊರಡಿ ಬಾವಯ್ಯ, ಹೊರಡಿ. ಚಾಮಾಯಿ, ಚಲುವೆ ಚಾಮಾಯಿ. ನಾನು ಕಣಮಿ ನಂಜುಂಡೇಶ್ವರ, ನಿನ್ನ ಪುರುಷ ಬಂದಿದ್ದೀನಿ. ಇಂಥ ಚಪ್ಪಟ್ಟು ಸರಿದಾದ್ರೆ ನಮ್ಮ ಹಟ್ಟಿಗೆ ಬಂದವ್ರು ಯಾರು? ನಿಮ್ಮ ಹೆಸರು ಹೇಳಿ ಸ್ವಾಮಿ, ನಿಮ್ ಕುಲು ಹೇಳಿ. ಹೆಸರೇಳಿ ನಿಮ್ಮ ಕುಲವೇಳಿ ಎಲ್ಲವೇನು ನಿಮ್ಮ ಮನೆಯಲ್ಲಿ ಮಣದಿರು ಇದ್ದರೆ ಏನು ಮನಸ್ಸಿಗೆ ಬರದ ಮ್ಯಾಲೆ ಈ ಮುತ್ತಿನ ಅರಗಿಣಿ ಬೇಕೆ ದುಃಖದ ಮಾತಗಿಬಾರ್ದೆ, ಬೇಕೆ ದುಃಖದ ಮಾತಗಿಬಾರ್ದೆ. ನಿಮ್ಮ ಹೆಸರು ಹೇಳಿ ಸ್ವಾಮಿ, ಕುಲವೇಳಿ. ಕುಲ ಎರಡು, ಗಂಡು ಹೆಣ್ಣು. ನನ್ನ ನಿನ್ನ ಮನ ಒಂದೇ ಕಣಮ್ಮಿ. ಈ ತಡ ಮಾಡ್ಬೇಡ, ಕದತಿಗೆ. ನಿಮ್ ಮಡ್ದಿರಿಬ್ರು ತಾವ್ರಿಗೆ ಹೋಗಿದ್ದಾರೇನೋ, ಅದಕ್ಕೆ ಇವಾಗ ನನ್ನ ನೆನಪಾಗಿದೆ ನಿಮ್ಗೆ. ನನ್ನ ಮನಸ್ಸಿಲ್ಲದ ಮಡದಿರು ನೆಮ್ಮದಿಯಿಂದ ಮನೇಲಿದ್ದಾರೆ ಕಣಮ್ಮಿ. ನೀನು ನನಗಾಗಿ ಪರಿತಪಿಸುವುದನ್ನು ನೆನೆದು ಬಂದೆ ಕಣಮ್ಮಿ. ತಡ ಮಾಡ್ಬೇಡ ಕಣ ಚಾಮಾಯಿ. ಹೀಗೆ ಒತ್ತು ಗೊತ್ತಿಲ್ಲೇನೋ ನಿಮ್ಗೆ ಸ್ವಾಮಿ, ಅದಕ್ಕೆ ನನ್ನ ಹೀಗ್ ಕಾಯಿಸೋದು, ತಾವು ಬರ್ದೇ ಇರೋದು. ನಂಗೂ ಮನ್ಸಿಲ್ಲ, ಅದ್ ಎಷ್ಟೋ ರಾತ್ರಿ ನಾನು ನಿದ್ದೆ ಮಾಡಿಲ್ಲ. ನಮ್ ಸ್ವಾಮಿ ಎಲ್ಲೋದ್ರು ಏನಾದ್ರು ಅಂತ. ನೀವು ಮಾತ್ರ ಇಬ್ರೆಂಡ್ರು ಮೂವತ್ತಿನ ಗಂಡ. ನನ್ನ ಸ್ಥಿತಿ ಒಂಟಿ ಬದುಕು. ನಾನು ಆವತ್ತೆ ಬೇಡ ಅಂದಿದ್ದೆ ಸ್ವಾಮಿ. ಈ ಗಂಡಸರು ಯಾವತ್ತೂ ಕೊಟ್ಟ ಮಾತ್ ನಂಗೆ ನಡೆಯೋಲ್ಲ. ಚಾಮಾಯಿ, ಕದ ತೆಗೆ ಚಾಮಾಯಿ. ಸೌಂದರ್ಯದ ಖನಿ, ಕಪ್ಪು ಸುಂದರಿ. ಅದೇನು ರೂಪ, ಅದೇನು ಲಾವಣ್ಯ, ಅದೇನು ಮೈಮಾಟ. ಸ್ವಾಮಿ, ಇದೆಲ್ಲ ನಿಮಗಾಗಿ. ನಿಮ್ ಪ್ರೀತಿಗಾಗಿ ನನ್ನ ಜಾತಿನೂ ಬಿಟ್ಟೆ, ಕುಲವನ್ನೂ ಬಿಟ್ಟೆ. ಸೇರಿದೆ ನಿಮ್ಮ ಪ್ರೀತಿಯ ಕಟ್ಟೆ. ಚುಮು ಚುಮು ಹರಿಯೋ ಬೆಳಕು, ಹರಿಯೋ ಹೊತ್ತು ಅಕ್ಕ ತಂಗೀರು ಬೇಗನೆ ಎದ್ದು ತಮ್ಮ ಕೆಲಸವೆಲ್ಲ ಮುಗಿಸಿ ಪತಿ ನಂಜಯ್ಯನ ಜಳಕಕ್ಕೆ ಸಿದ್ಧತೆ ಮಾಡಿ ಅಕ್ಕ ಎದ್ರೇನಮ್ಮಿ ಶ್ರೀಕಂಠ ಸ್ವಾಮಿ. ಏಳಿಸ್ತೀನಿ ಅಕ್ಕ. ಶ್ರೀ ಪೂಜೆ ಲಿಂಗ ಪೂಜೆ ಆಗ್ಬೇಕಣಮ್ಮಿ, ಬೇಗ ಎದ್ದು. ಆಯ್ತು ಅಕ್ಕ. ಸ್ವಾಮಿ ಸ್ವಾಮಿ, ಎದ್ದೇಳಿ ಸ್ವಾಮಿ. ಸ್ವಾಮಿ ಎದ್ದೋಳಿ ಅಂದ್ರೆ ಎದ್ದೇಳ್ಬೇಕಪ್ಪ.
ಮಾಡೋದು? ಗಂಡ ಎಲ್ಲಿ ಹೋದನೆಂದು ತಿಳಿಯಲೇಬೇಕೆಂಬ ಹಠದಿಂದ ದುಂಡು ದೇವಿರಿಯು ಉಗ್ರ ರೂಪ ತಾಳಿದಳು. ಅಕ್ಕನ ಮಾತು ಕೇಳಿದ ಮಲ್ಮೂಲೆ ಬಸವನು ಕೀರು ಕುದುರೆಯನ್ನ ಆಕಾಶದ ವಾಹನವನ್ನಾಗಿ ಮಾಡಿ ಮನೆ ಮುಂದೆ ಬಾಗಿಲಲ್ಲಿ ತಂದು ನಿಲ್ಲಿಸಿದನು. ತಂಗಿ ಹುಷಾರು, ಇತ್ಲು ಬಾಗ್ಲಾಕೋ. ನಾನ್ ಮಾತ್ರ ಅವ್ರನ್ನ ಬಿಡಲ್ಲ. ಭೂಮಿ ಒಳಗೆ ಅಡಗಿದ್ರು ಹೊತ್ತು ತರ್ತೀನಿ. ಬರ್ಲಿ ಮನೆಗೆ, ವಿಚಾರಿಸ್ಕೊಂತೀನಿ. ಇವರಿಗೆ ಯೋಗಕ್ಕಿಂತ ಭೋಗನೇ ಹೆಚ್ಚಾಯ್ತು. ಅಕ್ಕ ಹುಷಾರು ಕಣಕ್ಕ, ನಮ್ ಸ್ವಾಮಿಯವ್ರನ್ನ ಕರ್ಕೊಂಡ್ ಬರ್ತೀಯ ಅಲ್ವಾ? ಒಂದ್ಕಿತ ಹೇಳಿದ ಅರ್ಥ ಆಗಕ್ಕಿಲ್ವೇ ನಮ್ಮಿ? ಏನ್ ಇವಳು ಒಬ್ಳಿಗೆ ಗಂಡ ಕರ್ಕೊಂಡ್ ಬರ್ತೀನಿ ಅಂದ್ರೆ ಬೆಟ್ಟದ ಚಾಮೈ ಮಲೆಗೆ ದೇವಿ ಬರುತ್ತಾಳೆ. ದೇವಸ್ಥಾನದ ಸುತ್ತ ಸುತ್ತ ಬರುತ್ತಾಳೆ. ಬಾಗಿಲಿಗೆ ಸಾಪವ ಕೊಡುತ್ತಾಳೆ ದೇವಿ ಚಂದನ. ಬಾಗಿಲಿಗೆ ಸಾಪವ ಏನಂತ ಕೊಡುತ್ತಾಳೆ. 7 ವಾರ ಬಿಚ್ಚೋಗಲು ಎಂದು ದೇವಿ ರವ್ವ ಚಮಾಯಿ ಚಮಾಯಿ ಯಾರು ಬಂದಿರ್ಬೋದು ನೋಡು. ಇಂಥ ಮಠ ಮಧ್ಯಾಹ್ನದಲ್ಲಿ ನಿನ್ನ ರನ್ನದ ಬಾಗಿಲು ಬಡಿಯೋ ಧೈರ್ಯ ಆ ದುಂಡು ದೇವಿಯರಿಗೆ ಇರೋದು. ಏನ್ ಮಾಡೋದು ಸ್ವಾಮಿ? ನೋಡು ನೋಡು ನೋಡು, ನಿಂದು ಯಾವ್ದಾದ್ರು ಒಂದು ಸೀರೆ ಇದ್ರೆ ಕೊಡು. ಸೀರೆ ಹಾಕಿ ಸ್ವಾಮಿ. ಯಾಕ ಕೂತ್ಕೊಂಡು ರಾಗಿ ಬೀಸು. ಸರಿ ಸ್ವಾಮಿ. ಸ್ವಾಮಿ ಸೀರೆ ಹೊಸದ ಹಳೆದ? ಯಾವುದು ಇವ್ರ್ಯಾರು? ನಿಮ್ಮ ಮನೆ ಕೆಲ್ಸದವ್ರಾ? ತಿನ್ನೋಳ ಮನೆ ಬಂದಿ ಕಣ್ಣ ಜಗುಮ ನೀ ಕುಂದ ಜಗುಮ ನೀ ಲಿಂಗವಂತನಲ್ಲೋ ಕಣ್ಣ ಜಗುಮ. ಹಂಗಲ್ಲ ಕಣೆ, ನಾನು ಬರ್ತಾ ದಾರಿಯಲ್ಲಿ ಪ್ರಯಾಣ ಸಾಕಾಯ್ತು ಅಂತ ಬಂಡೆ ಮೇಲೆ ಕೂತಿದ್ದೆ. ಅಲ್ಲಿಗೆ ಬಂದು ಈ ಹೆಣ್ಣು ನಮ್ಮಂತ ಜಂಗಮರು ಅನಾಥರಾಗಿ ಕೂಡಬಾರ್ದು ಅಂತ ಅವಳ ಮನೆ ಕರ್ಕೊಂಡ್ಬಂದು ಕಣಿ. ನಿನ್ ಕಳ್ಳಾಟ ಎಲ್ಲ ಕಣ್ಣಾಯ್ತು. ಮೊದ್ಲೇ ನೀವು ಒಳರೋಗದ ಭೋಗ ನಂಜುಂಡ ಅಲ್ಲ. ನಿಮ್ಗೆ ಇಂಥ ಸಂತಿ ಹೆಣ್ಣೆ ಬೇಕಾಗಿತ್ತ? ದೇವಿರಕ್ಕ ಪದೇ ಪದೇ ನನ್ನ ಆ ಹೆಣ್ಣು ಈ ಹೆಣ್ಣು ಅಂತ ಹೀಯಾಳಿಸ್ಬೇಡಿ. ನಾವು ಮನುಷ್ಯರೇ. ಮನುಷ್ಯತ್ವದಲ್ಲಿ ಯಾರನ್ನು ಕೀಳಾಗಿ ಕಾಣಲ್ಲ. ಅಲ್ಲ ಕಣಮ್ಮಿ, ಗಂಡ್ಸಿಗೇನೋ ಬುದ್ಧಿ ಜ್ಞಾನ ಇಲ್ಲ. ಹೆಂಗ್ಸಾಗ್ ನಿನಗ್ ನಾಚಿಕೆ ಆಗಲ್ವೇ ನಮ್ಮಿ? 3ನೇ ಒಳಗ್ ಬಂದಿದ್ಯಲ್ಲ. ಆಹಾ, ಎಲ್ಲ ಹೆಂಡ್ತಿರು ಅವ್ರವ್ರ ಗಂಡನ್ಗೆ ಅದೇನೆ. ನಂಗೆ ಗಂಡನೂ ಅವನೇ, ಎಲ್ಲನೂ ಅವನೇ. ನಮ್ಗೆ ಬೇರೆ ಬೇರೆ ಇರ್ತಾರ? ಅದಿದ್ದೇನಲ್ಲಿ ಮೊದಲು ಸ್ವಲ್ಪ ಬುದ್ಧಿ ಜ್ಞಾನನ ನಿಮ್ ಕಳ್ಸಿ. ಅಲ್ಲ, ನೀವಿಬ್ರು ಅವ್ರನ್ನ ಸರಿಯಾಗಿ ನೋಡ್ಕೊತಿದ್ರೆ ಅವ್ರು ಯಾಕೆ ಇಲ್ಲಿಗೆ ಬರ್ತಿದ್ರು? ಸಾಕೇನ್ರಿ ಮುಖಕ್ಕೆ ಮಂಗಳ.
ಮತ್ತೆ ಅವಳಿಗೆ ಹೇಳಿ ನಮ್ಮ ಮಾನ ಬೇರೆ ತಗಿಸ್ತೀರಾ? ನಿಮ್ಮಿಬ್ರಿಗೂ ಮಾನ ಮರವಾದಿ ಅನ್ನೋದು ಗುಂಡ. ಆ? ನೀನ್ ಯಾಕಮ್ಮೆ ಅವಳಿಗೆ ಆ ಚಾಚೋಳು ಈ ಚಾಚೋಳು ಅಂತ ಅನ್ನಕ್ ಹೋದೆ? ಕೇಳಿ ಮತ್ತೆ ಇವಳ ಮೇಲ್ನೋಡು ಅನ್ನಕ್ಕಾಗುತ್ತಾ? ಆಯ್ತಮ್ಮ, ನಾವು ಕೆಳಗಿನವರೇ ಆಗಿರ್ಬೋದು, ಆದ್ರೆ ನಿಮ್ಗೆ ಕೆಲ್ಸ ಆಗ್ಬೇಕಾದ್ರೆ ಮಾತ್ರ ಯಾವುದೇ ಕುಲದ ಹಂಗಿರಲ್ಲ ಅಲ್ವಾ? ಗಂಡಸ್ರಿಗೆ ಯಾಕಮ್ಮಿ ಕುಲ್ಹಂಗು? ಗಂಡ್ಸು ಯಾವತ್ತಿದ್ರು ಮೈ ತೊಳ್ಗೆತ್ತು ಬಸವಣ್ಣ ಇದ್ದಂಗೆ. ಹೆಂಗ್ಸರ್ ನಿನಗೆ ನಾಚಿಕೆ ಆಗ್ಬೇಕು. ಆಗ್ಲಿ ಅಮ್ಮ, ನಾವು ನಾಚಿಕೆ ಇಲ್ದವರೇ ಆಗಿರ್ಬೋದು, ಆದ್ರೆ ನಾವು ಹೃದಯವಂತರು, ಪ್ರೀತಿವಂತರು. ಕಟ್ಕೊಂಡವ್ರಿಗಿಂತ ಇವ್ರ ಪ್ರೀತಿ ಹೆಚ್ಚಂತೆ. ಮತ್ತಿನ್ನಲ್ಲಿ ಅಕ್ಕ ತಂಗಿರಿಬ್ರು ಚಿನ್ನ ಬೆಳ್ಳಿ ವಜ್ರ ವೈಡೂರಿ ಅಂತ ಬಳೆದಾಡುವಾಗ ಏನು ಕೇಳ್ದೆ, ಬರೀ ಪ್ರೀತಿ ಬಯಸೋರಲ್ಲಿ ಸಂಬಂಧನೇ ಹೆಚ್ಚು. ನೋಡಿದ್ರಾ ಇವಳಿಂದ ನಾನು ಸಂಬಂಧ ಕಲಿಬೇಕಂತೆ. ನೀವ್ ಹೆಂಗಂದ್ರೆ ಸಂಬಂಧ ಬೇಕಾದಾಗ ಮಾತ್ರ ಕೆರೆ ದಾಟಿ ನಮ್ಮ ಹೊಟ್ಟಿಗೆ ಬರ್ತೀರಾ, ಬೇಡದೇ ಇರುವಾಗ ಅಡ್ಡ ಗೆರೆ ಹಾಕ್ಬಿಡ್ತೀರಾ. ಒಳ್ಳೆ ಸಮಯ ಸಾಧಕರು ನೀವೆಲ್ಲ. ಏನಮ್ಮಿ ಏನಂದೆ? ನಾವು ನಿನ್ನ ಹತ್ರ ಗೆರೆ ದಾಟಿ ಬರೋದ? ನಮ್ಮನ್ನ ಏನ್ ಅನ್ಕೊಂಡಿದ್ಯಾ? ನಾವು ನಮ್ಮ ಅಪ್ಪನ ಮನೆಯಿಂದ ಬತ್ತ ಆನೆ ಮೇಲೆ, ಒಂಟೆ ಮೇಲೆ, ಕುದುರೆ ಮೇಲೆ ಅಷ್ಟೇ ಯಾಕೆ, ಕತ್ತೆ ಮೇಲೂ ಚಿನ್ನ ವಜ್ರ ವೈಡೂರ್ಯನ ಹೊತ್ಕೊಂಡ್ ಬಂದಿದೀವಿ. ಮೆಚ್ಚಿ ಬಂದಿದೀವಿ ಕಣಮ್ಮಿ. ಮೆಚ್ಚಿ ಬಂದಿದ್ದೀರೋ ಹುಚ್ಚಿಟ್ ಬಂದಿದ್ದೀರೋ ಯಾರಿಗ್ ಗೊತ್ತು. ಇಲ್ಲಿ ನೋಡಿ, ಬಗ್ಲಿಗೆ ಜೋಳಿಗೆ ಕತ್ಕೊಂಡು ನಿಂತಿರತ್ತ ನಿಮ್ ಸ್ವಾಮಿ. ನಾವೆಂದು ನಿಮ್ಮಂಗೆ ಬೇರೆಯವ್ರ ಮನೆ ಹೊಸ ತುಳ್ದಿಲ್ಲ ತಾಯಿ. ಏನ್ರಿ ಕೂತಿದ್ದೀರಲ್ಲ, ನೋಡಿದ್ರಿ? ಹೆಂಡತಿ ಅಂದ್ರೆ ಬರೀ ಹೊಡೆಯೋದೇ ನಮ್ಮಿ. ನನಗೆ ಯಾಕೆ ಹಿಂಗ ಅವಾಗಿಂದ ಪಾರ್ತಿ? ಅಲ್ಲ, ನಮ್ಮಂತವ್ರ ಮನೆಗ್ ಬಂದು ನಂಗೆ ಹೇಳೋದ? ನಮ್ಮನೆಗ್ ಬರೋಕೆ ನಿಮ್ ಸ್ವಾಮಿ ಅವ್ರಿಗೆ ನಾಚಿಕೆ ಆಗಲ್ವೇ? ನಿಮ್ಗೂ ನಾಚಿಕೆ ಆಗೋದೇನೆ? ಇವ್ರೇನೋ ಹೇಳಿ ಕೇಳಿ ಕಳ್ಸು, ನಿಮ್ಗೇನಾಗಿದೆ? ಬಾರಿ ದೌಲತ್ತಿನ ಹೆಸರು ನೀವೆಲ್ಲ. ಹಣ ಆಸ್ತಿ ಬಂಗಾರಕ್ಕೆ ಆಸೆ ಪಡೋರು ಮನುಷ್ಯತ್ವ ಕಾಲ ಬಿಡಿ. ಹೌದು ಕಣಮ್ಮಿ, ಹೌದು. ನಾವು ಹಣ ಆಸ್ತಿಗೆ ಆಸೆ ಪಡ್ತೀವಿ ನಿಜ. ನೀನೇನು ಚಿನ್ನನ ಮೂಸಿ ಇಂತ ಇಟ್ಟಂತ್ಯ? ನಡೀರಿ ನಮ್ಮ ಅಂಜರೆ ಯಾರು ಬರ್ತಾರೆ ಅಂತ. ಏನ್ರಿ ಮಕ್ಕ ನೋಡ್ತಿದ್ದೀರಾ? ಶ್ರೀಕಂಠನ ಕರೆದು ಕೊಟ್ಟು ರಥದ ಮೇಲೆ ಕೂಡಿಸಿಕೊಂಡು ಬೆರಳ ಹೋಟಕ್ಕೆ ಬರ್ತಾಳು ದೇವಿರೇ ತಂದನ ತಾನನ ತಂದನ ತಾನನ ತಂದನ ತಾನನ ತಂದನ ತಾನನ. ನಮ್ ಸ್ವಾಮಿ ಎಲ್ಲೋಗಿದ್ರು? ಸ್ವಾಮಿ ನಮ್ಗೆ ಹಿಂದ್ರು ಅಕ್ಕ, ಇವ್ರು ಎಲ್ಲೋಗಿದ್ರು? ಎಲ್ಲಿಂದ ಕರ್ಕೊಂಡ್ ಬಂದೆ? ಇವರು ಬುದ್ಧಿಯವರು ಇದಾರಮ್ಮ. ಇದಾರಮ್ಮ, ಒಳಗ್ ಬಾ. ಅವ್ವ, ಅದು ಬುದ್ಧಿಯವ್ರನ್ನ ಕಾಣ್ಬೇಕಿತ್ತವ. ಬಾರಮ್ಮ ಬಾ. ಏನಾಯ್ತಮ್ಮ? ಏನಾಯ್ತಮ್ಮ? ನನ್ ಗಂಟ ಇನ್ನೊಂದ್ ಜೊತೆ ಸೇರ್ಕೊಂಡವ್ನೆ. ಅದಕ್ಕೆ ನಾನೇನ್ ಮಾಡ್ಬೇಕಂತಿ? ನನ್ ಗಂಡ ನನ್ ಬಿಟ್ಟು ಹೋಗ್ಲಾರ್ದಂಗ ಏನಾದ್ರೂ ಗಿಡ ಬಡದ್ರೆ ಬಡಪ್ಪ. ನೋಡು ಇದಮ್ಮ, ನಾನು ಈ ಕಾಲ ಬಂದಿದ್ದೀನಿ. ನಾಳೆ ನಾನೇ ನನ್ನ ಕೈಯಾರೆ ಔಷಧಿ ಮಾಡಿ ಕೊಡ್ತೀನಿ ಕಣಮ್ಮ. ಸಂಸಾರ ಉಳಿಸಿ ಬುದ್ಧಿ. ನನ್ನ ಸಂಸಾರವೇ ಅಳಿಸ್ ಹೋಗಿದೆ. ಹೋಗಮ್ಮ, ಹೋಗು. ಗಾಡಿನಲ್ಲಿ ಸಿಗ್ತದಲ್ಲ ಆ ಸೊಪ್ಪು. ಬುದ್ಧಿ, ನಾಳೆ ಎಷ್ಟೊತ್ತಿಗೆ ಬರ್ಬೇಕು? ಒಂದ್ ಕಿಲೋ ಎತ್ತಾಕಿ. ಹೋಗು.
ಮಾಡಿದೀನಿ ಅಂತ. ಏನ್ ಮಾಡಿದ್ದೀರಾ? ನೋಡಿದ್ರೆ ಗೊತ್ತಾಗುತ್ತೆ ಯಾರು ಏನ್ ಮಾಡಿದರೆ ಹೇಳಿ, ನಾನು ಗಂಡ್ಸು ಹಗಲು ರಾತ್ರಿ ಅಡ್ಡಾಡ್ತೀನಪ್ಪ. ಅದಕ್ಕೆ ಏನೀಗ? ಅಂದ್ರೆ ನೀವಿಬ್ರು ನನ್ನ ಎರಡು ಕಣ್ಣುಗಳು ಅಂತ ಹೇಳಕ್ ಬಂದೆ ಕಣಲ್ಲಿ. ನಾವಿಬ್ರು ನಿಮ್ಮೆರಡು ಕಣ್ಣು ಕಣ್ಣು ಅಂತೇಳಿ ನಮ್ಮನ್ನೇ ಕಣ್ಣು ಬಾಯಿ ಬಿಡಂಗ್ ನೋಡಿ ಚಾಮಾಯಿ ಜೊತೆ ಸಲ್ಲೆ ಹೊಡಿತಿದ್ರಲ್ಲ ಅಲ್ಲೇ. ಅಕಸ್ಮಾತ್ ಆಗಿ ನಡೆದಿರೋ ಘಟನೆಗೆ ಯಾಕೆ ಈ ತರ ದಂಡ ಹಾಕ್ತೀರಿ? ಅಲ್ಲ ರೀ, ನಿಮ್ಗೆ ಅಂತ ಸಂಗತಿ ಹೇಳಬೇಕಾಗಿತ್ತ? ನಾಚಿಕೆ ಆಗಕ್ಕಿಲ್ವಾ? ನೋಡ್ರೆ ನನಗೊಂದು ಉಪಾಯ ಬಳಿತು. ಏನು? ಅವಳನ್ನ ಯಾಕೆ ನಮ್ಮ ಜೊತೆ ಸೇರಿಸ್ಕೊಂಡು ನಮ್ಮವರಾಗೆ ಉತ್ತಮಳಾಗಬಾರ್ದು? ಎಲ್ಲ ಕಂಡ್ರೆ ಪ್ರೀತಿಗೆ ಕುಲ ಜಾತಿ ಉಂಟೇನ್ರಲ್ಲಿ? ಅಯ್ಯೋ ಅಯ್ಯೋ ಅಯ್ಯೋ, ನಮ್ಮಿಬ್ರು ಪ್ರೀತಿ ನಿಮ್ಗೆ ಪ್ರೀತಿನೇ ಅನ್ನಿಸ್ತಿಲ್ವಾ ಸ್ವಾಮಿ? ಅಂತದ್ ಏನ್ ಕಡಿಮೆ ಮಾಡಿದ್ವಿ ನಾವು? ನಮ್ಮಲ್ಲಿ ಇಲ್ದದ್ದು ಅವಳಲ್ಲಿ ಏನಿದೆ ಹೇಳಿ ಸ್ವಾಮಿ, ಹೇಳಿ. ಅವಳು ತುಂಬಾ ಒಳ್ಳೆಯ ಕಂಡ್ರಲ್ಲಿ, ಕಟ್ಟಿಮಸ್ತಾದ ಹೆಣ್ಣು. ನಾವು ಬೀದಿಗೆ ಬಿದ್ದು ಭೂಮಿಗೆ ಭಾರ ಅಲ್ವಾ ಸ್ವಾಮಿ? ನಾವು ಕಟ್ಮಸ್ತಲ್ಲ. ನಾವು ನಿಮ್ ಮನೆತನ ಉದ್ಧಾರ ಮಾಡಿದ್ರು ನಿಮ್ಗೆ ನಮ್ಮ ಪ್ರೀತಿನೇ ಇಲ್ಲ. ಮತ್ತದೇ ಕತೆ ತೆಗಿತೀರಲ್ರಿ, ಏನ್ ಆಗಿದೆ ನಿಮ್ಮಿಬ್ರಿಗೂ? ನೋಡ್ರೆ, ಅವಳ ಸ್ಥಾನ ಅವಳಿಗೆ, ನಿಮ್ಮ ಸ್ಥಾನ ನಿಮಗೆ. ನಿಮ್ಮ ಸ್ಥಾನ ಅವಳಿಗೆಲ್ಲಾದ್ರೂ ಬರ್ತದ? ಹೌದು ಸ್ವಾಮಿ, ಹೌದು. ನಮ್ಮನ್ನ ಅವಳೆದ್ರಿಗೆ ಬೈದು ಅವಳು ನಮ್ಮೆದ್ರಿಗೆ ಬೈದು ನೀವು ಮಾತ್ರ ಒಳ್ಳೆಯರಾಗ್ಲಕ್ಕೆ ಅಲ್ವಾ ಸ್ವಾಮಿ? ಮಾಡ್ತೀನಿ ರೀ ನಿಮ್ಗೆ. ಬಸ್ವ ಸೇಸ ಬರಲ್ಲ ಮಗ ಏನ್ ನೋಡ್ತೀರಾ? ಇಡ್ಕೊಳ್ರಲ್ಲ ನಿಮ್ ಬಾವುನ. ಪಾರ್ವತಿ, ಒಲೆ ಮೇಲೆ ಕಾಯ್ಲಿಕ್ಕೆ ಊದೋ ಕೊಳುವೆ ಇಟ್ಟಿದ್ದೀನಿ, ತಗೋಬಾ. ಇವ್ ಕಾಲ್ಗಳಲ್ಲಿ ಚಕ್ರ ಚಕ್ರ ಇವೆ, ನಾಯಿಗೆರೆ ಇವೆ, ಅದಕ್ಕೆ ಇವರಿಷ್ಟು ಸುತ್ತಾಡ್ತಾ ಇರೋದು. ಅಕ್ಕ ತಕ್ಕಳಕ್ಕ ನನ್ನ ಕಾಯ್ತಿದ್ಯಾ ನಮ್ಮಿ? ಕೂತಳಕ್ಕ. ಬೇಡ ಕಣ್ರೆ. ತಂಗಿ, ಮಹಿಷಾಸುರನನ್ನು ಸಂಹರಿಸುವಾಗ ಎಲ್ಲರ ಸಹಕಾರದೊಂದಿಗೆ ನಾನು ಗೆದ್ದೆ. ಆದರೆ ನನ್ನೊಳಗಿನ ತುಮುಲ ತಡೆಯಲು ಸಾಧ್ಯವಾ? ಹೊರಗಿನ ಯುದ್ಧ ಸುಲಭ, ಆದರೆ ನನ್ನೊಳಗಿನ ಕಾಳಗವನ್ನು ಯಾರಿಗೆ ಹೇಳಿ ನಾನು ತಂಗಿ? ಚಿಂತಿಸದಿರಕ್ಕಯ್ಯ, ನೀನು ಈ ಯುದ್ಧದಲ್ಲಿ ಗೆದ್ದೇ ಗೆಲ್ತಿ. ಇದೊಂದು ಬೆಟ್ಟ ಗಾತ್ರದ ಚಿಂತೆ ಆಗಿದೆ ನನಗೆ ತಂಗಿ. ಚಿಂತೆ ಮಾಡಬೇಡಕ್ಕಯ್ಯ, ಪಕ್ಕದಲ್ಲೇ ಅಣ್ಣನಾದ ಶ್ರೀರಂಗಪಟ್ಟಣದ ರಂಗನಾಥ ಇದ್ದಾನೆ. ಅವನಿಗೆ ಹೇಳಿ ಕಳಿಸಿದ್ದೇನೆ. ಅವನೀಗ ದಾರಿಯಲ್ಲಿ ಇರಬಹುದು. ಅವನು ನಿನ್ನ ಕಷ್ಟಕ್ಕೆ ಪರಿಹಾರ ಕೊಡ್ತಾನೆ. ಅದು ಅದು ನೋಡು ಅಣ್ಣಯ್ಯ ಹುಟ್ಟಿತು ತಿರುಪತಿ ಬೆಳೆದದ್ದು ಭೂದಾಳು, ಹುಟ್ಟಿತು ತಿರುಪತಿ ಬೆಳೆದದ್ದು ಭೂದಾಳು, ನೆಲೆ ಬಂದದ್ದು ಶ್ರೀರಂಗಪಟ್ಟಣ. ಸ್ವಾಮಿಯಾದಿಶೇಷನ ಶ್ರೀರಂಗಪಟ್ಟಣವಾದ್ರು, ಸ್ವಾಮಿಯಾದಿಶೇಷನ ಆದಿಶೇಷನ ಮ್ಯಾಲೆ ಹೊರಗವರೇ ತಂದನ್ನ ತಾನನ ತಂದನ ತಾನನ ತಂದನ್ನ ತಾನನ ತಂದನ ತಾನನ ತಂದನ್ನ ತಾನನ ರಾಯಣ ತಂದನ್ನ ತಂದೇನ ತಂದನ್ನ ತಾನನ ರಾಯಣ ತಂದನ್ನ. ಅಣ್ಣ, ತಂಗಿಯ ತಳಮಳ ನೋಡಲಾರದೆ ನೀನು ಬಂದೇ ಬಿಟ್ಟೆಯ ಅಣ್ಣ? ನೀ ಚಿಂತೆ ಮಾಡಬೇಡ ತಂಗಿ, ನಿಂಗ್ಯಾಕೆ ಯೋಚನೆ ಚಾಮಾಯಿ? ತಂಗಿ ಹುರ್ಕಾತಿಯು ನನಗೆಲ್ಲ ತಿಳಿಸಿದ್ದಾಳೆ.
ನಾನೇ ಖುದ್ದಾಗಿ ನಂಜನಗೂಡಿಗೆ ಹೋಗ್ತೇನೆ, ಬಾವಯ್ಯನನ್ನ ಭೇಟಿ ಮಾಡ್ತೇನೆ. ಆಗ ನೀನು ಮಾರುವೇಷದಲ್ಲಿ ಅಂದರೆ ಕೊರವಂಜಿಯಾಗಿ ಹೋಗು. ಆಗ ನಿನ್ನ ಜೀವನ ಹಾಲು ಜೇನು ತುಪ್ಪ ಹಣ್ಣಿನಂತಾಗಲಿ ತಂಗಿ. ಆಗ್ಲಿ ಅಣ್ಣಯ್ಯ, ತಾವು ಬಂದ್ಮೇಲೆ ನಾನೇ ಹೋಗುವೆನು. ತಂಗಿ ಸುಖದಾಗೆ ನನ್ನನ್ನು ನೆನೆ, ಕಷ್ಟ ಬಂದಾಗ ಈ ಅಣ್ಣನನ್ನು ಕರಿ ತಂಗಿ. ಅಣ್ಣಯ್ಯ, ಈ ತಂಗಿನ ಮರಿಬೇಡ. ಮರಿಯಲ್ಲ ತಂಗಿ, ಇನ್ನು ಜಾಗ ಕೊಟ್ರೆ ಇದ ನಂಜನಗೂಡಿಗೆ ಹೋಗ್ತೇನೆ. ಆಗ್ಲಿ ಅಣ್ಣಯ್ಯ, ತಾವು ಬೆಟ್ಟಾದಲ್ಲಿ ಶ್ರೀರಂಗ ಗರುಡನ ವಾಹನವೇರಿ ಮಾರುತ್ತಾ ಬರುವಾಗಂತೆ, ಗರುಡನ ವಾಹನವೇರಿ ಮಾರುತ್ತಾ ಬರುವಾಗಂತೆ ನಂಜನ ಗುಂಜಿಗೆ ಬರುತ್ತಾರೆ. ತಂದನ್ನ ತಂದನ್ನ ತಾನನ ತಂದನ ತಾನನ ತಂದನ್ನ ತಾನನ ತಂದನ ತಾನನ ತಂದನ್ನ ತಾನನ ರಾಯಣ ತಂದನ್ನ ತಂದೇನ ತಂದನ್ನ ತಾನನ ರಾಯಣ ತಂದನ್ನ. ಮಾವಯ್ಯ ಏಳಿ ಎದ್ದೇಳಿ, ಗುರಿ ಮುಟ್ಟುವ ತನಕ ನಿಲ್ಲದಿರಿ. ಮಾವಯ್ಯ ನಿನ್ನ ಬಾಮೈದ ನನ್ನ ಹತ್ರ ಬಂದಿದ್ದೀನಿ ಕಣಪ್ಪು. ನೀನೇ ವೈದ್ಯ, ನಿನ್ನ ರೋಗವಾಸಿ ಮಾಡಲು ನಾನೇ ವೈದ್ಯನಾಗಿ ಬರ್ಬೇಕಾಯ್ತಲ್ಲ. ತಂಗಿ ಚಾಮಾಯಿಗಾಗಿ ನಿನ್ನ ಪಡಿಪಾಟ್ಲು ಕಂಡೆ ನೋಡು, ತಂಗಿನೇ ಕಣ್ತಂಬ್ಳಾಗಿ ಬರ್ತಾಳೆ. ಅಂದರೆ ಕೊರವಂಜಿಗೆ ಬರ್ತಾಳೆ. ಹೇಳೋರು ಸ್ವಲ್ಪ ತಡ್ಕ. ನೋಡು ಬಾವ, ಇನ್ನು ಜಡ್ಡು ಬಂದು ನಡವತ್ತಿ ನಡ್ಕೊಂಡು ಬಾವ. ನಿನ್ನ ಹೆಂಡತಿದಿರು ಏನೇ ಮಾಡಿದ್ರು ಎಂತೆ ಮಾಡಿದ್ರು ಎಲ್ಲ ಬಿಡ, ಸತ್ತಂಗೆ ನಾಟಕಡುವವ. ಆಗ ನೋಡು ನಿನ್ನ ಆಟನ. ಅಪ್ಪ ರಂಗನಾಥ, ನಿನ್ನನ್ನ ನನ್ನ ಜೀವನದಲ್ಲಿ ಮರೆಯಲಾರೆ ತಂದೆ, ಮರೆಯಲಾರೆ. ನೀನು ಹೇಳ್ದಾಗೇ ಆಗಲಿ. ಆದ್ರೆ ನನಗೊಂದು ಸಂದೇಹವಿದೆ. ಏನದು? ಹರಿಯೋ ನೀರನ್ನ ತಡೆದ್ರೆ ತಪ್ಪಾಗಲ್ವೇ? ತಡಿದಿದ್ರೆ ಉಷ್ಣ ಜಾಸ್ತಿಯಾಗಿ ಜಗತ್ತು ಕಷ್ಟ ಹೋಗ್ತಪ್ಪ. ನೋಡು ಬಾವ, ಜೀವನ ಒಂದು ಕಲೆ, ನಾಟ್ಕಾಡು ಬಾವ. ತಿಳಿದಿಲ್ವೋ? ಇಲ್ಲಿ ಕೂತಿದಾರಲ್ಲ ಇವ್ರು ನೋಡು, ದಿನವೂ ಬಣ್ಣ ಅಷ್ಟೇ ನಟಿಸ್ತಾರೆ. ಅದೇ ರೀತಿ ನೀನು ನಾಟಕ ಮಾಡು ಬಾವ. ಆಗ ನೋಡು ನಾಟಕ. ನೀನು ಹೇಳ್ದಾಗೇ ಆಗಲಿ. ಬಾವಯ್ಯ, ನನ್ನ ಕೆಲಸ ಮುಗಿಯಿತು, ನಾನಿನ್ನು ಹೊರಡುವೆ. ತಂದನ್ನ ತಾನನ ತಂದನ ತಾನನ ತಂದನ್ನ ತಾನನ ತಂದನ ತಾನನ ತಂದನ್ನ ತಾನನ ರಾಯಣ ತಂದನ್ನ ತಂದೇನ ತಂದನ್ನ ತಾನನ ರಾಯಣ ತಂದನ್ನ. ಇರುವೆ ಇರುವೆ ಇರುವೆ. ನಂಜಾನ ಗೂಡಿನ ಬೆಳಗು, ನವಲು ಮಂಟಪದ ಬೆಳಗು, ನಂಜುಂಡೇಶ್ವರನ ಬೆಳಗು, ನವಲು ಮಂಟಪ ಬೆಳಗು. ತಂದನ್ನ ತಾನನ ತಂದನ್ನ ತಾನನ ತಂದನ ತಾನನ ತಂದನ್ನ ತಾನನ ತಂದನ ತಾನನ. ಸ್ವಾಮಿ 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 ಸ್ವಾಮಿ, ಅಕ್ಕ ಏನಾಯ್ತಮ್ಮಿ? ನಮ್ ಸ್ವಾಮಿಗೆ ಎಚ್ಚರನೇ ಇಲ್ಲ ಕಣಕ್ಕ, ಎಚ್ಚರನೇ ಇಲ್ಲ. ನೊಣಗಳೆಲ್ಲ
ನಿನ್ನ ಮಡದಿರ ಮ್ಯಾಲೆ ಅಲ್ಬಾರ್ಕಣಕ್ಕ ನಾವಿದೀವಿ. ಒಬ್ಬರನ್ನ ದೇವಲೋಕ ಕರ್ಕೊಂಡು ಹೋಗ್ತೀವಿ, ಇನ್ನೊಬ್ಬರನ್ನ ಪಾತಾಳೋಕ ಕರ್ಕೊಂಡು ಹೋಗ್ತೀವಿ. ಸತ್ತಿರೋದು ನಮ್ ಗಂಡ ಕಳ್ಳ, ನಮ್ ಗಂಡ ನೀವೇನ್ರೆ ನೆನ್ನೆ ಮಠ ಸತ್ತಾಗಿದ್ರಿ, ಇವತ್ತು ಸಾವು ಬಂದೇರ್ಕೋದಲ್ರಿ. ಈ ಗೋಪುರದಲ್ಲಿ ನಮ್ ಯಾರೇ ದಿಕ್ಕು? ತಂಗಿ ಕಣ್ಣಾರೆ ಕಂಡು ಗಂಡನನ್ನ ಕಳ್ಕೊಂಡ್ವಲ್ಲೇ. ಅಕ್ಕ, ನಮ್ಗಿನ್ಮೇಲೆ ಯಾರೇ ಅರ್ಶನ ಕುಂಕುಮ ಕೊಡೋರು, ಹೂ ಮುಡ್ಸೋರು? ಅಯ್ಯೋ ಸ್ವಾಮಿ, ನಾವು ನಿಮ್ ಜೊತೆ ಶಿವಗಾರ ಸೇರ್ಕೊತೀವಿ, ನಮ್ಮನ್ನು ಕರ್ಕೊಂಡೋಗಿ ಸ್ವಾಮಿ, ಕರ್ಕೊಂಡೋಗಿ. ಇತ್ತ ಶ್ರೀರಂಗನಾಥನ ಮಾತಿನಿಂದ ಪ್ರೇರಿತಳಾದ ಚಾಮುಂಡಿಯು ಕೊರವಂಜಿ ವೇಷದಲ್ಲಿ ಬಂದು ಸಂಜೀವನಿ ಕಡ್ಡಿ, ಕವಡೆಕಾಯಿ, ಗುಲಗಂಜಿ, ಗಿಡದ ತೊಗಟೆ ಎಲೆಗಳನ್ನ ಬಿದಿರಿನ ಪುಟ್ಟಿಯಲ್ಲಿ ಇಟ್ಟುಕೊಂಡು ಕೆಂಪು ಸೀರೆ, ಕೆಂಪು ಕುಪ್ಪಸ ತೊಟ್ಟು, ರೆಕ್ಕೆ ತೇಜೇನೇರಿ ನಂಜನಗೂಡಿಗೆ ಬಂದು ಯಾವ ರೀತಿ ಕಣಿ ಸಾರ್ತಾಳಪ್ಪ ಅಂದ್ರೆ ಪೇಳುವೆ ಕಣಿಯ, ಪೇಳುವೆ ಕಣಿಯ, ಪೇಳುವೆ ಕಣಿಯ, ಪೇಳುವೆ ಕಣಿಯ, ಕಂಡ ಕನಸ ಹೇಳಲು ಬಲ್ಲೆ, ಉಂಡ ಊಟವ ತಿಳಿಸಲು ಬಲ್ಲೆ, ಬರಪೋ ಕಣಿ ಕಣಿ ಕಣಿ, ಹಿಂದೆ ಹೋಗುದ ಬಲ್ಲೆನು ನಾನು, ಮುಂದೆ ಬರುವುದ ತಿಳಿಸಲು ಬಲ್ಲೆ, ಯಂತ್ರ ಮಂತ್ರಗಳನ್ನು ಬಲ್ಲೆ, ಕೂಟಗಳನ್ನು ಬಲ್ಲೆ, ಮಾಡಿಸಿದ ಮಾಟವ ಮುರಿಯಲು ಬಲ್ಲೆ, ಸತ್ತವರನ್ನು ಬದುಕಿಸಬಲ್ಲೆ, ಬದುಕಿರುವವರ ಸಾಯಿಸಬಲ್ಲೆ, ಬೇಕೆನ್ನುವುದನ್ನು ಪಡೆಯಲು ಬಲ್ಲೆ, ಬಲ್ಲೆ 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 ಕಣಿ ಕಣಿ. ದಶಮಾನ್ಯನ ಮನೆ ಹೆಂಗೆ ದೆಸೆಗೆಟ್ಟು ನಿಂತೈತೆ ನೋಡವ್ವ. ನಮ್ ಬಾವಯ್ಯ ಧನ್ವಂತ್ರಿ, ಈಗ ಅವರಿಗೆ ವೈದ್ಯ ಮಾಡೋರು, ಶಾಸ್ತ್ರದ ಸೊಳ್ಳೆ ಹೇಳೋರು ಯಾರೂ ಇಲ್ದಂಗ ಆಗೈತವ್ವ. ನೀನೊಂದು ಹಿತ ಬಂದು ಕೌಡೆ ಶಾಸ್ತ್ರ ಬಿಡವ್ವ. ನೋಡವ್ವ, ಮನೆ ಹ್ಯಾಂಗ್ ಬಿಕೋ ಅಂತೈತೆ ನೋಡು ತಾಯಿ. ಶುಭವಾಗುತ್ತೈತಿ, ಶುಭವಾಗುತ್ತೈತಿ, ಜೀವ ವಾಲಾಡ್ತೈತಿ. ಓಹೋ, ಧನ್ವಂತ್ರಿ ನಂಜಪ್ಪ, ನಾನವನ್ನ ನೋಡಿಲ್ಲಪ್ಪ. ಏನವ ಹಿಂಗಂತಿ? ಈಗ ನೋಡುವಂತೆಪ್ಪ ಅವ್ವ ಅಪ್ಪ. ಪೇಳುವೆ ಕಣಿಯ, ಪೇಳುವೆ ಕಣಿಯ, ಪೇಳುವೆ ಕಣಿಯ, ಪೇಳುವೆ ಕಣಿಯ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಈ ಮನೆಯಲ್ಲಿ ಯಜಮಾನಿಗೆ ಕುತ್ತು ಬಂದಿದೆ, ಕುತ್ತು. ಅಯ್ಯೋ, ನಿಜ ಕಣವ್ವ, ನಿಜ. ಅಪ್ಪಲೆ ತಿಪ್ಪಲೆ ಗೊತ್ತಾಗಿಲ್ಲ ಅಂದ್ರೆ ನೀನು ದೇವ್ನಾಕಿ, ನೀನು ನಾಗ್ನಾಕಿ. ಹೈ, ಇನ್ನ ಗೊತ್ತಾಗಿಲ್ಲ ನಿಮ್ಗೆ ಅಂದ್ರೆ ನೀನು ದೇವೇಂದ್ರ ಮಗಳು ದುಂಡು ದೇವಿರಿ, ನಿನ್ನಮ್ಮ ಬಸ್ವ. ನೀನು ನಾಗೇಂದ್ರ ಮಗಳು ಪಟ್ಟದ ಪಾರ್ವತಿ, ನಿನ್ನಮ್ಮ ದೇಶ. ದಿಟ ಕಣವ್ವ, ದಿಟ. ಅಯ್ಯೋ ತಾಯಿ, ನಾವು ಆ ದೇವ್ಳ ಕುಪ್ಪು ಕೇಳಿಸ್ತೇನವ್ವ. ಹೂ ಕಣವ, ಏನ್ ಬೇಕಮ್ಮ ನಿನ್ಗೆ?
ಅಯ್ಯೋ ತಾಯಿ ನಮ್ ಗಂಡನ್ ಜೀವ ಹೋಗೈತವ್ವ ಜೀವ. ಅದ್ ಎಲ್ ಹೋಗೈತವ್ವ ಎಲ್ ಹೋಗೈತಿ? ನಾ ಕಾಣೆ ಕೊರವಂಜವ್ವ. ಸರಿ ನೋಡ್ತೀನಿ ತಾಳಿ. ದೇವಿರಮ್ಮ ನಿನ್ ಗಂಡನ್ ಪ್ರಾಣ ನಂಜು ಕೊಡ್ಬಿಟ್ಟೈತಿ. ಆದ್ರಿನ್ನು ಯಮಪಟ್ನ ಸೇರಿಲ್ಲವ್ವ ಸೇರಿಲ್ಲ. ಹಂಗಾದ್ರೆ ಹಿಡುತ್ತಾರವ್ವ ತಾ. ಅಯ್ಯಯ್ಯಯ್ಯಯ್ಯೋ ಗಂಡ ಸತ್ ಹೆಂಡ್ರ ಮನೇಲಿ ನಾ ಶಾಸ್ತ್ರ ಹೇಳಲ್ಲವ್ವ. ಅಯ್ಯೋ ತಾಯಿ ಹಂಗೆಲ್ಲ ಮಾತಾಡ್ಬೇಡ ಕಣವ್ವ. ನಿನ್ ಕಾಲಿಟ್ ಗಳಿಗೆಯಿಂದಾದ್ರೂ ನಮ್ ಸ್ವಾಮಿಗೆ ಜೀವ ಬರ್ಲಿ ತಾಯಿ. ಹೆಣ್ಮಕ್ಳು ಕಷ್ಟ ಹೆಣ್ಣೆ ಅರ್ಥ ಮಾಡ್ಕೋಬೇಕಲ್ವಾ? ಓಹೋ ನಿಂಗ್ ಈಗ ತಿಳಿತಾ ಹೆಣ್ಮಕ್ಳು ಕಷ್ಟ ಏನು ಅಂತ? ಸರಿ ಬರ್ತೀನಿ ನಡೀರಿ. ದಾರಿ ತೋರ್ಸಲ್ವಾ ದಾರಿ ತೋರ್ಸಿ. ಅಯ್ಯಯ್ಯಯ್ಯಯ್ಯೋ ನಿಮ್ ಸ್ವಾಮಿಯವರ ಬಾಯಲ್ಲಿಲ್ಲ ನಾಗಳ ಜೊಲ್ಲು ಬೀಳ್ತಿತ್ತು ತಾಯಿ ಜೊಲ್ಲು ಬೀಳ್ತಿತ್ತು. ಹೌದು ನಿಮ್ ಸ್ವಾಮಿಯವರ ಬಾಯಲ್ಲೆಲ್ಲ ಮೂಗ್ನಲ್ಲೆಲ್ಲ ನೊಣಗಳು ಮುಗ್ರಿಕೊಂಡವೆ ತಾಯಿ ನೊಣಗಳು ಮುಗ್ರಿಕೊಂಡವೆ. ದಿಟ್ಟ ಕಣವ್ವ ದಿಟ್ಟ. ದೇವಿರಮ್ಮ ನಿಮ್ ದೇವ್ರಿಗೆ ಒಂದ್ ಹೆಣ್ಣಿನ ಉಸ್ರು ಅಂದ್ರೆ ಸಾಪ ತಗ್ಲಿದೆ ತಾಯಿ ಸಾಪ ತಗ್ಲಿದೆ. ಸಾಪನ ಮೂಗಣವ್ವ ನೀವು ಅವಳನ್ನ ಬೋ ಸಂದಾಗಿ ಬೈದಿದ್ದೀರಿ ಬೋ ಸಂದಾಗಿ ಬೈದಿದ್ದೀರಿ. ಅಯ್ಯೋ ತಾಯಿ ನಮ್ದು ಬೋ ತಪ್ಪಾಯ್ತು ಕಣವ್ವ ಬೋ ತಪ್ಪಾಯ್ತು. ಆಕೆ ಹಿಂದೆ ನಿಮ್ ಸ್ವಾಮಿಯವರಿಗೆ ಶಿವೆ ಆಗಿದ್ಲು. ಆದ್ರೆ ಈ ಜನ್ಮಗೆ ಬ್ರಹ್ಮಲಿಖಿತ ವ್ಯತ್ಯಾಸವಾಗಿ ಮನದನ್ನೇ ಆಗಿ ಬಂದವಳೆ. ಮುಂದಿನ ಜನ್ಮದಲ್ಲೂ ಅವಳೇ ರಾಣಿ. ಮುಂದಿನ 7 ಜನ್ಮದಲ್ಲೂ ಅವಳೇ ಪಟ್ಟದಾಣಿ ಕಣವ್ವ ಅಂತ ನಾನಲ್ಲ ಈ ಶಾಸ್ತ್ರ ಹೇಳ್ತೈತವ್ವ. ಅಯ್ಯೋ ತಾಯಿ ಈ ಜನ್ಮದೊಂದೇಳು ಸಾಕು ಇನ್ನೇಳೆ ಜನ್ಮಕ್ಕೂ ನಾವು ಇವ್ರನ್ನ ಕಟ್ಕೊಳ್ಳಾರೆ ತಾಯಿ ಕಟ್ಕೊಳ್ಳಾರೆ. ಆಗ ನೀವೆಲ್ಲ ಒಂದ್ ಸ್ವಲ್ಪ ಆ ಕಡೆ ತಿರುಗಿ. ಆಯ್ತೇನವ್ವ? ನಿಮ್ ಸ್ವಾಮಿಯವರಿಗೆ ಚಾಮಾಯಿಸದಾಗಿದೆ ತಾಯಿ ಚಾಮಾಯಿಸದಾಗಿದೆ. ಚಾಮ ಇದ ತಿಂಗಳ ಹುಣ್ಣಿಮೆ ದಿನ ನಿಮ್ ಸ್ವಾಮಿಯವ್ರನ್ನ ಬೆಟ್ಟ ಕಳ್ಸ್ಕೊಡ್ತೀವಿ ಅಂತ ಹರಕೆ ಹೊತ್ರೆ ನಿಮ್ ಸ್ವಾಮಿಯವರು ಉಳಿತಾರೆ ನೋಡವ್ವ ಉಳಿತಾರೆ. ಅಯ್ಯೋ ತಾಯಿ ನಮ್ ಸಾರಿ ಬಾಸುಮ ಅಳಿದೆ ಇದ್ದು ನಮ್ ಸ್ವಾಮಿ ಚಂದಾದಾಂಡವಾಗಿ ಓಡಾಡ್ಕೊಂಡಿರೋದಾದ್ರೆ ಆ ಚಾಮರಿಗೇನು ನಿಂಗೂ ಕಳ್ಸ್ಕೊಡ್ತೀವಿ ಕಣವ್ವ ಕಳ್ಸ್ಕೊಡ್ತೀವಿ. ಅಮ್ಮ ತಾಯಿಗಳ ನಿಮ್ ಸ್ವಾಮಿಯವರು ಉಳಿತಾರೆ ಕಣವ್ವ ಉಳಿತಾರೆ. ಆದ್ರೆ ನೀವಿಬ್ರು ಮಾತೇನಾದ್ರೂ ತಪ್ಪಿದ್ರೆ ಆಮೇಲೆ ನಿಮ್ ಸ್ವಾಮಿಯವರು ನಿಮ್ ಹತ್ರ ಸುಳಿಯೋದಿಲ್ಲ ಕಣವ್ವ ಸುಳಿಯೋದಿಲ್ಲ. ಇದ್ಯಾಕೋ ರಂಜವ್ವ ನಮ್ಮನ್ನೇ ಪ್ರಶ್ನಿಸ್ತೀಯ? ಆಡಿದ ಮಾತ್ನ ತಪ್ಪೋದಿಲ್ಲ ತಾಯಿ ತಪ್ಪೋದಿಲ್ಲ. ಸರಿ ಹಾಗಾದ ನೀವಿಬ್ರು ಅಕ್ಕ ತಂಗಿರು ನಿಮ್ ಸೆರಕ್ತಿನ ಗಂಟ್ ಹಾಕಿ 2 ಕೈ ಮಧ್ಯೆ ಇಟ್ಕೊಳ್ಳಿ. ಇಟ್ಕೊಂಡ್ರ ಈಗ ಅಲ್ಲೋಡಿ ಮ್ಯಾಕ್ ನೋಡಿ ನೋಡ್ತಾ ಕಣ್ಮುಚ್ಚಿ ಧ್ಯಾನ ಮಾಡಿ. ಆಮೇಲೆ ಆಮೇಲ ಆಮೇಲ ಅಕ್ಕ ಚಾಮುಂಡಕ್ಕ ಅಕ್ಕ ಚಾಮುಂಡಕ್ಕ ಅಕ್ಕ ಚಾಮುಂಡಕ್ಕ ನೀನೇ ಜಗತ್ತಿಗೆ ದೊಡ್ಡೋಳು ನೀನೇ ಜಗತ್ತಿಗೆ ದೊಡ್ಡೋಳು. ನಮ್ ತಪ್ಪನ್ನೆಲ್ಲ ನಿನ್ ಹೊಟ್ಟೆಗೆ ಹಾಕೋ ತಾಯಿ
ಗಂಟು ಬಿಚ್ಚಿ ನಿಮ್ ಸ್ವಾಮಿ ಅವರಿಗೆ 3 ಸತಿ ನಿವಾಳಿಸಿ. ನಂಜುಂಡನು ಎಚ್ಚರವಾಗಿ ಎಡ ಬಲ ನರಳುತ್ತಾ ಅಮ್ಮ ಯಮ್ಮ ಅಂತ ಹೊರಳಾಡ ಹತ್ತಿದನು. ಆಗ ದೇವಿರಿ ಪಾರ್ವತಿಯು ಪ್ರೀತಿಯಿಂದ ಗಂಡನ ಬೆವರು ಜ್ವಲನ ಒರೆಸಿ ಅಭಿಮಾನದಿಂದ ನೋಡುತ್ತಾ ಇರುವರು. ಗೊತ್ತಾಯ್ತು, ನೀನು ಸಾಮಾನ್ಯದೋಳಲ್ಲ, ನಿಂಗೇನ್ ಬೇಕು ಕೇಳವ, ಏನ್ ಬೇಕಿದ್ರು ಕೊಡ್ತೀವಿ. ನಂಗೇನು ಬೇಡವಾ? ಅಯ್ಯೋ ಹಂಗೆಲ್ಲ ಹೇಳ್ಬೇಡ ತಾಯಿ, ನಮ್ ಗಂಡನ್ ಜೀವ ಉಳಿಸ್ದೋಳ್ ನೀನು. ತಾಯಿ, ನಿಂಗೆ ಚಿನ್ನ ವಜ್ರ ಏನ್ ಬೇಕು ಕೇಳವ, ಏನ್ ಬೇಕಿದ್ರು ಕೊಡ್ತೀವಿ. ಹಾ ಅಲ್ಲ ಕಣವ, ಚಿನ್ನ ತಿನ್ನಕ್ಕಾದ? ನಿಮ್ ಸ್ವಾಮಿ ಅವರೇನು ಚಿನ್ನದಿಂದ ಬದುಕಿದ್ರ? ಊರೂರಲ್ಲೋ ಕೊರವಂಜಿ ನಾನು. ದವಸ ಧಾನ್ಯ ಇಂಥದ್ದೇನಾದ್ರು ಇದ್ರೆ ಕೊಡಿ, 4 ದಿನ ಉಣ್ಕೊಂಡು ನಾನು ನನ್ ಗಂಡ ಬದುಕ್ತೀವಿ. ಅಯ್ಯೋ ತಾಯಿ, ನಂಗಿದು ಒಳ್ಳೆ ಇಲ್ಲ. ನಿನ್ನಿಂದ ಕಲಿಬೇಕಾದ್ದು ಬೇಕಾದಷ್ಟಿದೆ ಕಣಮ್ಮ. ಈ ಚಿನ್ನ ವಜ್ರ ವೈಡೂರ್ಯ ಎಲ್ಲ ನಿಮ್ಮಲ್ದವರಿಗೆ, ಹಸಿದ ಹೊಟ್ಟೆಗೆ ಅಂಬ್ಲಿ ಇದ್ರೆ ಸಾಕು. ಇದನ್ನ ಒಪ್ಪಿಸ್ಕೊಳ್ಳವ, ಒಪ್ಪಿಸ್ಕೋ. ಸುಖವಾಗಿರಮ್ಮ. ಹಾ ನಾನು ಹೊರಡ್ತೀನಿ. ಕೊಳ್ಳೆಗಾಲದ ಕಣತಿ ನಾನು, ಕಡೆ ಹುಟ್ಟಿದ ಕಟಣಿ ನಾನು. ಬೇಡುವೆ ಕಣಿಯ, ಬೇಡುವೆ ಕಣಿಯ, ಬೇಡುವೆ ಕಣಿಯ, ಬೇಡುವೆ ಕಣಿಯ. ಎಲ್ಲಿಗೆ? ಮೈಸೂರು ಬೆಟ್ಟಕ್ಕೆ. ಬೆಟ್ಟಕ್ಕ? ಅಲ್ಲಿ ಯಾರಿದ್ದಾರೆ ಈಗ ಅಂತ? ಅಲ್ಲಿ ನಮ್ಮ ಅಕ್ಕ ಇದ್ದಾಳೆ, ಚಾಮುಂಡಕ್ಕ. ಅಕ್ಕನ? ಯಾರೇ ಯಾಕೆ? ನಮ್ಮ ಪಾಲಿನ ದೇವ್ರು ಸ್ವಾಮಿ, ದೇವ್ರು. ನಾನೇ ಇಲ್ಲಿರುವಾಗ ಅವಳು ಯಾರೇ ದೇವ್ರು ದೇವ್ರು ಅಂತ ಸಾಯ್ತ್ರಿ? ತಯಾರಾಗ್ಬೇಕು ಅಂದ್ರೆ ತಯಾರಾಗ್ಬೇಕು ಅಷ್ಟೇ. ಏನ್ರೆ ಇದೆಲ್ಲ? ಏನು ಅಂತೆ ಸುಮ್ಮನೆ ಕೂರ್ವಿ. ಪಾರ್ವತಿ, ಸ್ವಾಮಿನ ಉರಿಗದ್ದೆ ಪೂಜೆ ಮಾಡಿ ಗದ್ದೆ ಮೇಲೆ ಕೂಡಿಸ್ಬೇಕಣಮ್ಮಿ. ಅಲ್ಲ, ನನಗೀಗ ಎಲ್ಲಿ ಕರ್ಕೊಂಡು ಹೋಗ್ತಿದ್ದೀರಿ ಅಂತ? ನೀವು ರಾತ್ರಿ ಹೊತ್ತಿನಲ್ಲಿ ಕಳ್ಳನಂಗೆ ತಗೊಳ್ಬಾರ್ದು ಅಂತ ನಾವೇ ಕರ್ಕೊಂಡು ಹೋಗ್ತೀವಿ ಸ್ವಾಮಿ, ಕರ್ಕೊಂಡು ಹೋಗ್ತೀವಿ. ನಿಮಗೆ ಯಾವ್ದು ಬೇರೆ? ಸ್ವಾಮಿ, ನೀವು ಸತ್ತು ಬಿದ್ದಾಗ ನಿಮ್ಗೆ ಜೀವ ಉಳಿಸಿದ್ದು ಆ ಮಾತಾಯಿ ಚಾಮುಂಡಿ, ಅದಕ್ಕೆ ಮುಡುಕು ಕಟ್ಕೊಂಡಿದೀವಿ ಸ್ವಾಮಿ, ಮುಡುಕು. ಓಹೋ, ಮುಡುಕು ಕಟ್ಕೊಂಡಿದ್ದೀರಿ ಅಂದ್ರೆ ನಾನು ಈಗ 3ನೇ ಮನೆಗೆ ಬರೋದಾ? ಸಾಧ್ಯ. ತಪ್ಪು ಸ್ವಾಮಿ, ತಪ್ಪು. ಹಾಗೆಲ್ಲ ಮಾತಾಡಬಾರ್ದು. ಆಕೆ ನಮ್ಮಿಬ್ರಿಗೂ ಅಕ್ಕ, ಚಾಮುಂಡಕ್ಕ. ಗಳಿಗೆ ಒಂದು ಮಾತು ಬದಲಾಯಿಸ್ತಿರಲ್ಲೇ, ಏನ್ರೆ ಆಗಿರೋ ನಿಮಗೆ? ನಿಮ್ಮಿಬ್ರಿಗೂ ಮಾನ ಮರವಾದಿ ಉಂಟೇನ್ರಿ? ಅಯ್ಯೋ, ಜೀವ ಉಂಟೋಗುವಾಗ ಮಾನ ಮರ್ಯಾದೆ ಮಾತೇಕೆ ಸ್ವಾಮಿ? ಈ ನರ ಜನ್ಮದಾಗ ಎಲ್ಲರೂ ಸಮಾನರು ಅಂತ ತಿಳುವಳಿಕೆ ಬಂದಿದ್ದೆ ಆ ಚಾಮುಂಡಕ್ಕನಿಂದ. ಓಹೋ, ಹೌದಾ? ಹಾಗಾದ್ರೆ ನೀವಿಬ್ರು ಆ ಚಾಮುಂಡಿ? ಹಾಗಾದ್ರೆ ಬೆಟ್ಟಕ್ಕೆ ಬರೋದು ತಪ್ಪೋದಿಲ್ಲ ಅಂತ ಕಾಣುತ್ತೆ. ನಾನು ಈಗ ಬರೋದಿಲ್ಲ ಕಣ್ರೆ, ಬರೋದಿಲ್ಲ. ಬರಲ್ಲ ಅಂದ್ರೆ ಬಿಡೋರು ಯಾರು? ಕುಚೇಷ್ಟೆ ಮಾಡ್ಬೇಡ್ರಿ. ಅಕ್ಕ, ಎಷ್ಟಂತ ಬೆಣ್ಣೆ ಇಡ್ತೀಯ? ಬಂದ್ರೆ 10, ಬರ್ದೇ ಇದ್ರೆ 20. ಬೆಣ್ಣೆ ಬಾರಿ ದುಬಾರಿ ಕಣಕ್ಕ. ಬಾರಿ ಹೋಗೋಣ, ಮಾಡೋ ಕಂಡು ನೋಡೇ ನನ್ಗಿರ್ತಾತಿ ಅಂದ್ರಂತೆ. ನಾನು ಹೋಗ್ತೀನಕ್ಕ. ಸ್ವಾಮಿ,
ಪಟ್ಟದವಳೆ ಪಾರ್ವತಿ ಉಜ್ಜಯಿನಿ ಮಾಕಾಳಿ ವರದಲ್ಲಿ ಮಹಾಲಕ್ಷ್ಮಿಯೋ ವಿದ್ಯೆಯಲ್ಲಿ ಮಹಾಲಕ್ಷ್ಮಿ ವಿದ್ಯೆಯಲ್ಲಿ ಸರಸ್ವತಿ ಜಗದಲ್ಲಿ ಚಾಮುಂಡಿಯೋ ಪಟ್ಟದವಳೆ ಪಾರ್ವತಿ ಉಜ್ಜಯಿನಿ ಮಾಕಾಳಿ ವರದಲ್ಲಿ ಮಹಾಲಕ್ಷ್ಮಿಯೋ ವರದಲ್ಲಿ ಮಹಾಲಕ್ಷ್ಮಿ ವಿದ್ಯೆಯಲ್ಲಿ ಸರಸ್ವತಿ ಜಗದಲ್ಲಿ ಚಾಮುಂಡಿಯೋ ಅಕ್ಕ ಅಕ್ಕ ಓಹೋ ನೀವಾ ನಂಜುಂಡನ ಪಟ್ಟ ಧರಿಸಿರು ಆವತ್ತಿಲ್ಲ ಕಂಡ ಇವತ್ತೆಲ್ಲಿಂದ ಬಂದ ಚಾಮಾಯಿ ಹೋಗಯ್ಯ ಹೋಗು ನಿನ್ ಸಂಸಾರ ದೊಡ್ದು ಜಂಗಮ ಜಗದ್ಘಾತಕ ನಡಿ ಸಾಕು ಹಾಗೆಲ್ಲ ಅನ್ಬೇಡ ಚಾಮಾಯಿ. ಜಂಗಮ ಜಗದೋದ್ಧಾರಕ. ನನ್ನ ಇಬ್ರು ಹೆಂಡಿರು ನಿನ್ನಲ್ಲಿ ಪ್ರೀತಿಯಿಂದ ಬಂದವ್ರೆ ನೋಡು. ಅಯ್ಯ ಹೆಂಡ್ರುಳ್ಳವ್ರು ಸಂಘ ಮಾಡಿದ್ದಕ್ಕೆ ಜನರಲ್ಲಿ ನಾನು ಬಂದವಾದೆ. ಹಾಗೆಲ್ಲ ಅನ್ಬೇಡ ಚಾಮಾಯಿ. ನಿನ್ನ ಸ್ಥಾನ ಬಹುದೊಡ್ಡದು. ಲೋಕೋದ್ಧಾರದ ಗಡಿಬಿಡಿಯಲ್ಲಿ ನಾನು ನನ್ನ ಜೀವನವನ್ನೇ ಕಳ್ಕೊಂಡೆ. ನನ್ನ ಸಂಸಾರದ ನೆಲೆಯನ್ನೇ ನಾನು ಮರೆತೆ. ಚಂಡ ಮುಂಡರನ್ನೇ ಕೊಂದ ಪುಂಡಗಾತಿ ನಾನು. ನನ್ನ ಸಹವಾಸ ನಿಂಗೆ ಯಾಕಯ್ಯ? ಹೋಗು. ಹಾಗೆಲ್ಲ ಹೇಳ್ಬೇಡ ಚಾಮಾಯಿ. ನೋಡು, ತಿಂಗಳ ಹುಣ್ಣಿಮೆ ಜಾತ್ರೆ ಮುಗಿದ ರಾತ್ರಿನೇ ನಿನ್ನ ಅರಮನೆಯಲ್ಲಿ ಇರ್ತೀನಿ. ಆಗಬಹುದಾ? ಹೌದು ಚಾಮುಂಡಕ್ಕ, ಹೌದು. ನಮ್ ಸ್ವಾಮಿ ತಿಂಗಳ ಹುಮ್ಮೆ ದಿನ ರಾತ್ರಿ ಮೈಸೂರು ಬೆಟ್ಟಕ್ಕೆ ಬರ್ತಾರೆ ಕಣಕ್ಕ. ನಿನ್ ಸುಖವೇ ನಮ್ಮಿಬ್ರು ಬಯಕೆ ಕಣಕ್ಕ. ನಮ್ದು ಓ ತಪ್ಪಾಯ್ತು ಕಣಕ್ಕ, ಓ ತಪ್ಪಾಯ್ತು. ಯಾಕೆ ಬಂದಿದ್ದೀರಾ ನೀವಿಲ್ಲಿಗೆ? ಅಯ್ಯೋ ಅಕ್ಕ, ನಮ್ ಸ್ವಾಮಿ ನಾವು ಒಪ್ಸೋಕಕ್ ಬಂದಿದೀವಿ ಕಣಕ್ಕ. ಇವ್ರನ್ನ ಇಲ್ಲಿ ಕರಿತಿದ್ದೀರಾ? ಗಂಡ ಅಂದ್ರೆ ನಂಗೆ ಕೆಂಡ ಕೆಂಡ ಇದ್ದಂಗೆ. ಚಾಮಾಯಿ, ಅಯ್ಯೋ ಹಾಗೆಲ್ಲ ಮಾತಾಡ್ಬೇಡಿ ಚಾಮುಂಡಕ್ಕ. ನೀವು ನಮ್ಮಿಬ್ರಿಗೂ ಅಕ್ಕ. ನಮ್ ಸ್ವಾಮಿನ ಒಪ್ಪಿಸ್ಕೊಳಕ್ಕ. ಹೌದು ಅಕ್ಕ, ನಾವು ಮೂವರು ಒಂದೇ ಮರಕ್ಕೆ ಹಬ್ಬಿದ ಬಳ್ಳಿಗಳಾಗೋಣ ಅಕ್ಕ. ದೇವಿರಿ, ಪಾರ್ವತಿ, ಮೂರನೇ ಹೆಣ್ಣನ್ನ ಮದುವೆ ಮಾಡ್ಕೊಳ್ಳೋ ಉದ್ದೇಶ ನಂದಾಗಿರ್ಲಿಲ್ಲ. ಸಮಾಜದಲ್ಲಿರುವ ಜಾತಿ ವರ್ಗಗಳ ಅಸಮಾನತೆಯನ್ನು ಹೋಗಲಾಡಿಸಲೆಂದೇ ಮೂರನೇ ಕಣ್ಣನ್ನು ತೆರೆದು ಹೀಗೆ ನಡೆದುಕೊಳ್ಳಬೇಕಾಯ್ತು. ಇಂತಹ ಕಾರ್ಯ ದೈವ ಬಲವಿರುವ ನಮ್ಮಿಂದಲೇ ಸಾಧ್ಯ. ಒಂದು ವೇಳೆ ಹೆಣ್ಣೇ ಈ ರೀತಿ ಮಾಡಿದ್ದರೆ ಸಮಾಜ ಅದನ್ನು ಒಪ್ಪುತ್ತಿರಲಿಲ್ಲ. ಸರ್ವ ಜನರ ಸಮಾನತೆಗಾಗಿ ನಾನು ಕೈಗೊಂಡಂತಹ ಕೈಂಕರ್ಯವಿದು ಚಾಮುಂಡಿ. ಅಕ್ಕಂದಿರ, ತಾಳಾವಳಿಯಲ್ಲಿ ಸ್ವಾಮಿಯವರಿಗೆ ನಾನು ಪತ್ನಿಯಾದೆ. ನಡಾವಳಿಯಲ್ಲಿ ನಿಮ್ಮಿಬ್ಬರ ತಂಗಿಯಾದೆ. ಈ ಲೋಕಾವಳಿಯಲ್ಲಿ ನಾವಿಬ್ಬರು ಅಕ್ಕ ತಂಗಿಯರು. ತಾಳಾವಳಿ ನಡಾವಳಿಯಲ್ಲಿ ನಮ್ಮೀರ್ವರ ಪ್ರಭಾವಳಿಯಾಗಲಿ. ತಾಯಿ ಚಾಮುಂಡೇಶ್ವರಿಗೆ, ಸ್ವಾಮಿ ನಂಜುಂಡೇಶ್ವರಿಗೆ, ಪಟ್ಟಣ ಪಾರ್ವತಮ್ಮನಿಗೆ, ದೇವಿಯವರಿಗೆ. ನೋಡಿದ್ರಲ್ಲಪ್ಪ ನಂಜುಂಡ ಸ್ವಾಮಿ ಕಥೆನ. ನೀವೆಲ್ಲರೂ ಹೀಗ್ ಮಾಡಿದ್ರೆ ಆಗೋದಿಲ್ಲ. 3 ಹೆಂಡ್ರನ್ ಕಟ್ಕೊಂಡು ಕಷ್ಟ ಪಟ್ನಲ್ಲ ಹಾಗೆ ಮಾಡೀರ. ಒಂದು ಗಂಡಿಗೆ ಅದೇ ಅಲ್ವೇ? ತಿಂಗಾಳು ಮುಳುಗಿದವೋ ರಂಗೋಲಿ ಬೆಳಗಿದವೋ, ತಿಂಗಾಳು ಮುಳುಗಿದವೋ ರಂಗೋಲಿ ಬೆಳಗಿದವೋ, ತಾಯಿ ಚಾಮುಂಡಿಯ ಪೂಜೆಗೆ ಬಾಳೆ ಬಾಗಿದವೋ, ನಮ್ಮ ತಾಯಿ ಚಾಮುಂಡಿಯ ಪೂಜೆಗೆಂದು ಬಾಳೆ ಬಾಗಿದವೋ. ಮೈಕಾತಿ ಚಾಮುಂಡಿ ಮಂಡೆಯಲ್ಲಿ ಒದರುವಿರಿ, ಮೈಕಾತಿ ಚಾಮುಂಡಿ ಮಂಡೆಯಲ್ಲಿ ಒದರುವಿರಿ. ಮೈಸೂರಿನಾಚೆ ಬೆಟ್ಟದಲ್ಲಿ ಬಾಳೆ ಬಾಗಿದವೋ, ಮೈಸೂರಿನಾಚೆ ಬೆಟ್ಟದಲ್ಲಿ ಬಾಳೆ ಬಾಗಿದವೋ, ಮೈಸೂರಿಂದಾಚೆ ಚಾಮುಂಡಿ ಬೆಟ್ಟದಲ್ಲಿ, ಮೈಸೂರಿಂದಾಚೆ ಚಾಮುಂಡಿ ಬೆಟ್ಟದಲ್ಲಿ. ಕಂಡು ಮಂಡೆ ಅಲ್ಲೇ ಒದರಿ ಬಾಳೆ ಬಾಗಿದವೋ, ತಾಯಿ ಕಂಡು ಮಂಡೆ ಅಲ್ಲೇ ಒದರಿ
ಬಾಳೆ ಬಾ